ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಎಲ್ಲ ಕಡೆ ವರ್ಷಧಾರೆ ಸಾಮಾನ್ಯವಾಗಿ ಬರ್ತಾನೆ ಇದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಮಳೆ ಬಂತಪ್ಪ, ಇನ್ನೇನು ನಮಗೆ ತೊಂದರೆ ಇಲ್ಲ, ನೀರಿಗೆ ಹಾಹಾಕಾರ ಇರೋದಿಲ್ಲ ಅನ್ನುವಂತಹ ಒಂದು ಮಾತು ನಾವು ಕೇಳ್ತಾ ಇದ್ದೇವೆ. ಆದರೆ ನೀರಿನ ಸಂರಕ್ಷಣೆ ಆಗಲೇಬೇಕು. ಕಾರಣ ಇಷ್ಟೇ, ಈ ಬಾರಿ ಉಷ್ಣಾಂಶತೆ ಜಾಸ್ತಿ ಇದ್ದಿದ್ದರಿಂದ ಬಹಳ ಕಷ್ಟವಾಗುತ್ತೆ. ಏಕೆ ಅಂತಂದರೆ ಭೂಮಿ ಅಷ್ಟು ಕಾದು ಬಿಟ್ಟಿದೆ. ಭೂಮಿ ತನ್ನನ್ನು ತಾನು ತಂಪು ಮಾಡಿಕೊಳ್ಳಿಕ್ಕೆ ನೀರಿನ ಅವಶ್ಯಕತೆ ಇದೆ. ಆದರೆ ಬಹುಮುಖ್ಯವಾದಂತಹ ವಿಚಾರ ಏನು ಅಂತಂದರೆ, ಇವತ್ತು ನಾವು ನೀರನ್ನು ಹೇಗೋ ಹಾಗೆ ಬಳಸ್ತಾ ಇದ್ದೀವಿ. ನೀರಿನ ಸದ್ಬಳಕೆ ಸರಿಯಾಗಿ ಆಗ್ತಾ ಇಲ್ಲ. ನೀರಿಲ್ಲದೆ ಜೀವ ಇಲ್ಲ ಅನ್ನುವಂತಹ ಮಾತು ನಾವು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇದ್ದೀವಿ. ಆದರೆ ನಾವು ಮಾಡ್ತಿರುವಂತಹ ತಪ್ಪು ಏನು ಅಂತಂದರೆ, ಅಲ್ಲಲ್ಲಿ ಇವಾಗ ಬೇಸಿಗೆ ರಜೆ ಅಲ್ವಾ, ಅಲ್ಲಲ್ಲಿ ಹೋಗ್ತೀವಿ, ನದಿಗಳಲ್ಲಿ ಹೋಗ್ತೀವಿ, ಈಜ್ತೀವಿ, ಕೆರೆಗಳಿಗೆ ಹೋಗ್ತೀವಿ, ಅಲ್ಲಿ ನೀರಾಟವನ್ನು ಆಡ್ತೀವಿ. ಮಕ್ಕಳೇನು ಮಾಡ್ತಾರೆ, ಕಂಡ ನಲ್ಲಿಗಳಲ್ಲಿ ನೀರನ್ನು ಕುಡಿಯುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಆದರೆ ನೀರು ಕುಡಿತಾರೆ, ಉಳಿದಷ್ಟು ಚೆಲ್ಬಿಡ್ತಾರೆ. ಚೆಲ್ಬೇಡಿ ಅಂತ ಯಾರೂ ಕೂಡ ಹೇಳ್ಕೊಡ್ತಾ ಇಲ್ಲ. ಆದರೆ ಆ ನೀರನ್ನು ಕುಡಿತಾರಲ್ಲ, ಅದರಿಂದ ಏನು ದುಷ್ಪರಿಣಾಮ ಆಗ್ತಾ ಇದೆ ಅಂತಂದರೆ, ನೀರು ಕ್ಲಿಯರ್ ಆಗಿಲ್ಲ, ಅಂದರೆ ಅದು ಸ್ವಚ್ಛವಾಗಿರೋದಿಲ್ಲ. ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಅನೇಕರು ಇದರಿಂದ ಆರೋಗ್ಯ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನೀರಿನ ಸದ್ಬಳಕೆ ಸರಿಯಾಗಿ ಮಾಡಿಕೊಂಡು ಆ ನೀರನ್ನು ನಾವು ಸುರಕ್ಷಿತವಾಗಿ ಕಾಪಾಡಿಕೊಳ್ಳೋಣ. ಮಳೆ ಎಷ್ಟೇ ಬರಲಿ, ಇನ್ನಷ್ಟು ನಮಗೆ ಬೇಕು. ಎಲ್ಲೋ ಹಾಗೆ ಹೀಗೆ ಬಂದಂತಹ ಮಳೆಯಿಂದ ಓಹೋ ಮಳೆ ಬಂತು ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ನಾವು ನೀರಿನ ಸಂರಕ್ಷಣೆ ಹೇಗೆ ಮಾಡಬೇಕು, ಯಾವ ನೀರನ್ನು ಕುಡಿಬೇಕು ಅನ್ನೋದನ್ನು ನಾವು ಗಮನವಿಟ್ಟು ಅವರಿಗೆ ತಿಳಿ ಹೇಳುವಂತಹ ಪ್ರಯತ್ನ ಮಾಡಬೇಕು. ಕಂಡಲ್ಲಿ ಸಿಕ್ಕಲ್ಲಿ ಹೋದಲ್ಲಿ ಬಂದಂತಹ ನೀರು, ಅಥವಾ ಈಗ ಸಭೆ ಸಮಾರಂಭಗಳಲ್ಲಿ ನೀರನ್ನು ಕೊಡುವಂತಹ, ಅದು ಬಾಟಲ್ ನೀರನ್ನು ಕೊಡುವಂತಹ ಒಂದು ಪದ್ಧತಿ ಇದೆ. ಅದನ್ನು ಹೇಗೆ ನಾವು ಬಳಸ್ತಾ ಇದ್ದೀವಿ ಅಂತಂದರೆ, ಸ್ವಲ್ಪ ಎಲ್ಲೋ ಒಂದು 2 ಸಿಪ್ಪು ಕುಡಿದ್ಬಿಟ್ಟು ವಾಪಸ್ ಆ ಬಾಟ್ಲಿನ ಅಲ್ಲೇ ಇಡುವಂಥದ್ದು, ಮತ್ತು ಕೈ ತೊಳಿಲಿಕ್ಕೆ ಅಥವಾ ನಮ್ಮ ಅವಶ್ಯಕತೆಗೆ ಅದನ್ನು ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ನೀರನ್ನು ನೀವೆಲ್ಲೂ ಕೂಡ ದುರುಪಯೋಗಪಡಿಸಬೇಡಿ. ಎಷ್ಟು ಸಾಧ್ಯವೋ ನೀರನ್ನು ಅಷ್ಟು ಸದ್ಬಳಕೆ ಮಾಡೋಣ. ಎಲ್ಲೋ ಒಂದು ಕಡೆ ನೀರು ಸ್ವಚ್ಛವಾಗಿದ್ದರೆ ನಮ್ಮ ಆರೋಗ್ಯ ಸ್ವಚ್ಛವಾಗಿರುತ್ತೆ. ಹಾಗಾಗಿ ನೀರಿನ ಸಂರಕ್ಷಣೆಯನ್ನು ನಾವು ಮಾಡಲೇಬೇಕು. ಇದು ನೀರಿನ ಬಗೆಗೆ ಇವತ್ತು ನಾವು ಹೇಳುವಂತಹ ಒಂದು ಮಾತು. ಇನ್ನು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಮೇ 17 ಅಂತಂದಾಗ ಸಾಮಾನ್ಯವಾಗಿ ವಿಶ್ವ ದೂರಸಂಪರ್ಕ ದಿನ ಅಂಥೇಳಿ ಇದನ್ನು ಆಚರಿಸಲಾಗುತ್ತೆ. ಸಾಮಾನ್ಯವಾಗಿ ಈ ಒಂದು ದಿನವನ್ನು ನಾವು ವಿಶೇಷವಾಗಿ ಯಾಕೆ ಆಚರಿಸ್ತೀವಿ ಅಂತಂದರೆ, 1865 ಮೇ 17ರಂದು ಅಂತಾರಾಷ್ಟ್ರೀಯ ಟೆಲಿಗ್ರಾಫ್ ಒಕ್ಕೂಟ ITU ಸ್ಥಾಪನೆಯಾದಂತಹ ನೆಪದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಚರಿಸಲಾಗ್ತಾ ಇದೆ. ಈ ಸಂವಹನ ಕ್ರಿಯೆ ನಮ್ಮಲ್ಲಿ ಇಲ್ಲ ಅಂತಾಗಿದ್ದಿದ್ರೆ ಇವತ್ತು ತಂತ್ರಜ್ಞಾನ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಹಾಗಾಗಿ ಇವತ್ತು ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಡೇನ ನಾವು ವಿಶೇಷವಾಗಿ ಆಚರಿಸ್ತಾ ಇದ್ದೇವೆ. ಇದು ಈ ದಿನದ ವಿಶೇಷತೆ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ.
ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಎಂದಿನಂತೆ ಇವತ್ತು ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿಗಳು ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದರಾಗಿ, ಸಮಾಜೋದ್ಯಮಿಯಾಗಿ ಇವತ್ತು ನಮ್ಮ ಜೊತೆ ಆಸೀನರಾಗಿದ್ದಾರೆ ಉನ್ನತ್ ಹಾಸನ್ ರತ್ನರಾಜುರವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತುಂಬ ಧನ್ಯವಾದಗಳು. ನಿಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಿದೆ, ಸಾಕಷ್ಟು ಮಾತುಗಳನ್ನು ನಿಮ್ಮಿಂದ ನಾವು ಕೇಳಬೇಕು. ಅದಕ್ಕೂ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ಖಂಡಿತ. ವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತು ಈ ರೀತಿ ಇದೆ. ಡಾಕ್ಟರ್ ಶಿವರಾಮ ಕಾರಂತರು ಹೇಳ್ತಾರೆ, ಯಾರಿಗೂ ಉಪದೇಶ ಮಾಡಬೇಡ, ನೀನೇನು ಹೇಳಬಂಕಿದ್ದಿದ್ರೋ ಹಾಗೆ ಬದುಕಿ ತೋರಿಸಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನೀವು ಯಾರಿಗೂ ಕೂಡ ಉಪದೇಶ ಮಾಡಕ್ಕೆ ಹೋಗಬೇಡಿ, ನೀವು ಏನು ಹೇಳಬೇಕು ಅಂತಿದ್ದೀರೋ ಅದನ್ನು ನೀವು ಮಾಡಿ ತೋರಿಸಿ, ಆಗ ನೀವೇನು ಅಂತ ಹೇಳಿ ಎಲ್ರಿಗೂ ಅರ್ಥ ಆಗುತ್ತೆ. ನೀವು ಹೇಳಿಬಿಟ್ಟು ಉಪದೇಶ ಮಾಡಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋ ಬದಲು ನೀವು ಮಾಡುವಂತಹ ಕೆಲಸದಲ್ಲಿ ಆ ಶ್ರದ್ಧೆ, ಸಾಮರ್ಥ್ಯವನ್ನು ನೀವು ತೋರಿಸಿ ಅಂತ ಹೇಳಿ ಅವರು ನಮಗೆ ಒಂದು ತಿಳಿ ಮಾತನ್ನು ಹೇಳಿದ್ದಾರೆ. ಇದು ಇವತ್ತಿನ ಒಂದೊಳ್ಳೆ ಮಾತು ಸುಭಾಷಿತ. ಬನ್ನಿ, ಇವತ್ತು ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿಗಳ ಜೊತೆ ಮಾತನಾಡೋಣ. ಸರ್, ಬಹಳ ಖುಷಿಯಾಯಿತು ಕಾರ್ಯಕ್ರಮಕ್ಕೆ ಬಂದದ್ದು. ನಿಮ್ಮ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಬೇಕು. ಮೂಲತಃ ಹಾಸನದ, ಅಲ್ಲಿಂದ ಬಂದಿದ್ದೀರಿ ಇವತ್ತು ಕಾರ್ಯಕ್ರಮಕ್ಕಾಗಿ. ಹಾಸನದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ತಾವು ಹೆಸರನ್ನು ಮಾಡಿದ್ದೀರಿ. ತಮ್ಮ ಊರು ಕೇರಿ, ವಿದ್ಯಾಭ್ಯಾಸ, ಜೊತೆಗೆ ತಂದೆ ತಾಯಿಗೆ ಇಂಗ್ಲಿಷ್ ಹಾಗೆಯೇ ನೃತ್ಯದಲ್ಲಿ ಸ್ನಾತಕೋತ್ತರ ಪದವೀಧರರು. ಇದರ ಬಗ್ಗೆ ತಿಳಿಸಿ ಸರ್. ಮೂಲತಃವಾಗಿ ಹಾಸನದವನು, ಪಕ್ಕಾ ಹಾಸನ ಜೈನ ದಿಗಂಬರ ಕನ್ನಡಿಗ. ಸೊ ಹಾಸನದಲ್ಲಿ ನನ್ನ ತಂದೆ ರತ್ನರಾಜು ಅಂತ ಹೇಳಿ, ತಾಯಿ ಜಯಪದ್ಮ, ಅವರಿಗೆ ಎರಡನೇ ಮಗ ನಾನು. ಮೊದಲಿಂದನೂ ಹಾಸನದಲ್ಲೇ ವಿದ್ಯಾಭ್ಯಾಸ ನಡೆಸಿತು. 10ನೇ ತರಗತಿವರೆಗೂ ಹಾಸನದ ಅರವಿಂದ ಶಾಲೆಯಲ್ಲಿ, ತದನಂತರ ಸೈನ್ಸಲ್ಲಿ PUC ವರೆಗೂ ಮಾಡಿತು, ತದನಂತರ ಡಿಗ್ರಿ, ತದನಂತರ ಸ್ನಾತಕೋತ್ತರ ಪದವಿ. ಹಾಸನದಲ್ಲಿ ಮೂಲತಃವಾಗಿ ಎಲ್ಲರಂತೆ, ಎಲ್ಲ ಮಕ್ಕಳಂತೆ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಒಂದು ಕುಟುಂಬದಲ್ಲಿ ಪ್ರತಿನಿತ್ಯ ನಮ್ಮ ದೈನಂದಿನ ಕ್ರಿಯೆಗಳನ್ನು ಮಾಡಿಕೊಂಡು ಚಿಕ್ಕ ವಯಸ್ಸಿನಿಂದನೇ ಯೋಗಾಭ್ಯಾಸ, ನೃತ್ಯಾಭ್ಯಾಸ ಹೀಗೆ ಬೆಳೀತಾ ಬಂದಿತ್ತು. ಅದಾದ ನಂತರ ಜೀವನದಲ್ಲಿ ನಾವು ಏನು ಮಾಡ್ತೀವಿ, ಹೇಗಿರ್ತೀವಿ, ಹಾಗೆಲ್ಲ ಈ ರೀತಿ ಈಗಿನ ಮಕ್ಕಳ ಮೇಲೆ ಇರುವಂತಹ ಒತ್ತಡ ಆಗಲಿ ಅಥವಾ ತಂದೆ ತಾಯಿಗೆ, ಪೋಷಕರಿಗೆ ಇರುವಂತಹ ಆತಂಕಗಳಿರ್ತಾ ಇರಲಿಲ್ಲ. ಯಾವುದೇ ರೀತಿಯಾದಂಥದ್ದು ಮಾಡ್ತಾರೆ, ನೋಡ್ತಾರೆ, ಜೀವನ ನಡೆಸ್ತಾರೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮನ್ನು ಚೆನ್ನಾಗಿ ತೊಡಗಿಸ್ತಾ ಇದ್ರು. ಹಾಗೆಯೇ ಇತರೆ ಚಟುವಟಿಕೆ ಅಂದರೆ ಹಾಸನದಂಥ ಜಾಗದಲ್ಲಿ ಬೇಕಾಗಿರುವಂತಹ ಅವಕಾಶಗಳು ಬಹಳ ಕಡಿಮೆ. ಏನೇ ಕಲಿಬೇಕು ಅಂತ ಹೇಳಿದ್ರು ಒಂದು ಚಿಕ್ಕದಾದ ಯೋಗ ಶಾಲೆ, ಒಂದು ಚಿಕ್ಕದಾದ 1-2-3 ಚಿಕ್ಕದಾದ ಸಂಗೀತ ಶಾಲೆಗಳು, ಒಂದಿಷ್ಟು ನೃತ್ಯ ಶಾಲೆಗಳು. ಅದು ಬಿಟ್ಟರೆ ನನಗೆ ಓದುವಾಗ ಜ್ಞಾಪಕ ಇದ್ದಿದ್ದು ಅಂತ ಹೇಳಿದ್ರೆ ಹಾಸನದಲ್ಲಿ 1-2-3 ಬಹಳ ತುಂಬ ಹೆಸರು ಮಾಡಿದಂತಹ ಸ್ಕೂಲ್ಗಳಿದ್ದಿದ್ದು. ಅದು ಬಿಟ್ಟರೆ ಸರ್ಕಾರಿ ಶಾಲೆಗಳು. ಸೊ ಸರ್ಕಾರಿ ಶಾಲೆ ಹಿಂದಿಂದನೂ ಬಹುಶಃ ಯಾರೂ ಅಷ್ಟು ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ನಮ್ದೆಲ್ಲ ಕಾನ್ವೆಂಟ್ ಶಾಲೆಗಳು ಅಂತ ಹೇಳ್ತಾರೆ, ಅದೊಂದು ಟ್ರೆಂಡ್ ಅವಾಗ. ಕಾನ್ವೆಂಟ್ಸ್ ಅಲ್ಲಿ ಓದೋದು ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ. ಸೊ ಹಾಗಾಗಿ ಕಾನ್ವೆಂಟ್ ಶಾಲೆಯಲ್ಲೇ ನಮ್ಮ ವಿದ್ಯಾಭ್ಯಾಸ ಆಗಿದ್ದು. ಅದಾದ ಮೇಲೆ ಹೈಸ್ಕೂಲ್ನಲ್ಲೂ ಅಲ್ಲೇ ಅರವಿಂದ ಶಾಲೆಯಲ್ಲೇ ನನ್ನ ವಿದ್ಯಾಭ್ಯಾಸ ನಡೆದಿತ್ತು. ಅದಾದಮೇಲೆ ಹಾಸನದಲ್ಲಿ ಬ್ಯಾಂಗ್ಳೂರು ಅಥವಾ ಮೈಸೂರು ಅಥವಾ ಮೆಟ್ರೋ ಸಿಟೀಸ್ ಅಥವಾ ಮಹಾನಗರಗಳಲ್ಲಿ ಇರುವಂತಹ ದೊಡ್ಡ ದೊಡ್ಡ ಕಾಲೇಜುಗಳಾಗಲಿ ಅಥವಾ ಪ್ರೊಫೆಷನ್ ಓರಿಯೆಂಟೆಡ್ ಅಂತ ಹೇಳ್ತೀವಿ, ಅಂತಹ ಕಾಲೇಜುಗಳು ಯಾವುದೂ ಇರಲಿಲ್ಲ. ಕೇವಲ 2 ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಇತ್ತು, ಒಂದು ಜೂನಿಯರ್ ಕಾಲೇಜು, ಇನ್ನೊಂದು ಸೀನಿಯರ್ ಕಾಲೇಜು. ಆ ಸೀನಿಯರ್ ಕಾಲೇಜಿನಲ್ಲಿ ಸೈನ್ಸ್ ವಿಭಾಗ ಮತ್ತು ಕಲಾ ವಿಭಾಗ. ಅದರಲ್ಲಿ ಸೈನ್ಸ್ ವಿಭಾಗದಲ್ಲಿ ನನ್ನ PU ಸ್ಟಡೀಸ್ ನಡೀತು. ಅದಾದ ನಂತರ ಇಂಗ್ಲೀಷ್ನಲ್ಲಿ ಮೊದಲಿಂದನೂ ನನಗೆ ಜೀವನದಲ್ಲಿ ತುಂಬ ಒಂದು ಇನ್ಫ್ಲೂಯೆನ್ಸ್ ಮಾಡಿದ್ದು ಅಂದರೆ ಲಿಂಗ್ವಿಸ್ಟಿಕ್ಸ್ ಅಥವಾ ಭಾಷೆ ಮೇಲೆ ಒಂದು ವಿಶೇಷವಾದಂತಹ ಆಸಕ್ತಿಯನ್ನು ಹುಟ್ಟಿಸಿದಂಥವರು ರೀಚಾ ಆನಂದ್ ಅಂತ ಹೇಳಿ. ಮೂಲತಃ ಅವರು ಡೆಲ್ಲಿ ಅವರು. ಹಾಸನದಲ್ಲಿ ಯೂತ್ ಹಾಸ್ಟೆಲ್ ಅಂತ ಇದೆ, ಅಂದರೆ ಕರ್ನಾಟಕದಲ್ಲಿ 2 ಕಡೆ ಇದೆ ಯೂತ್ ಹಾಸ್ಟೆಲ್, ಒಂದು ಮೈಸೂರು ಮತ್ತು ಇನ್ನೊಂದು ಹಾಸನದಲ್ಲಿ. ಅಲ್ಲಿ ಇವರು ಆನಂದ್ ಅಂತ ಹೇಳಿ ಕರ್ನಲ್ ಆಗಿ ರಿಟೈರ್ಡ್ ಆಗಿದ್ರು ಆರ್ಮಿಯಲ್ಲಿ. ಅವರು ಬಂದು ಹಾಸನದಲ್ಲಿದ್ದರು. ನಾನು ಮತ್ತು ರೀಚಾ ಆನಂದ್ ಇಬ್ಬರ ಭೇಟಿಯಾಗಿದ್ದು ಸಂಗೀತ ಶಾಲೆಯಲ್ಲಿ. ಸೊ ಅಲ್ಲಿ ಭೇಟಿಯಾಗಿದ್ದು ಆಕೆ ಒಂದು ಮಾತು ಹೇಳಿದ್ರು ಜೀವನದಲ್ಲಿ, ಮೊದಲಿಗೆ ನಮ್ಮ ಮಾತೃಭಾಷೆ,
ಬಹಳ ಮುಖ್ಯ. ಹೌದು. ನೀವು ಕನ್ನಡಿಗನೋ, ಹಿಂದಿಗನೋ, ತಮಿಳೋ ಅಥವಾ ತೆಲುಗು ಅಳ್ಳೋ ಯಾವುದನ್ನು ಬೇಕಾದರೂ ಆಗ್ಬೋದು, ಯಾವ ಭಾಷೆ ಬೇಕಾದ್ರೂ ನಾವು ಕಲಿಬೋದು. ಆದರೆ ನಮ್ಮ ಭಾಷೆ, ಯಾಕಂದರೆ ನಮಗದೊಂದು ಎಕ್ಸ್ಪ್ರೆಸಿವ್ ಮೀಡಿಯಂ, ಅಂದರೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ಭಾಷೆ. ಮೂಲತಃವಾಗಿ ನಾವು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದೀವಿ ಅಥವಾ ಏನು ಹಂಚ್ಕೊಳ್ಬೇಕು ಅಂತ ಇದ್ದೀವಿ, ಅದು ನಮ್ಮ ಮುಂದೆ ಇರುವ ಜನಗಳಿಗೆ ಕಮ್ಯುನಿಕೇಟ್ ಆಗಲಿಲ್ಲ ಅಂದರೆ ಅಥವಾ ಅವರಿಗೆ ಅರ್ಥ ಆಗಲಿಲ್ಲ ಅಂದರೆ ಯಾವ ಭಾಷೆಯಲ್ಲಿ ಮಾತಾಡಿದರೂ ಪ್ರಯೋಜನ ಇಲ್ಲ. ಹಾಗಾಗಿ ಅವರು ಮೂಲತಃ ಪಂಜಾಬಿ ಮತ್ತು ಹಿಂದಿ. ಸೊ ಅವ್ರ ಜೊತೆ ಸಾಕಷ್ಟು ಸಮಯಗಳನ್ನು ಕಳೆದೆ. ತದನಂತರ ಅವರು ಡೆಲ್ಲಿಗೆ ಶಿಫ್ಟ್ ಆದರು, ಮತ್ತು ಬೆಂಗಳೂರಿಗೆ ಶಿಫ್ಟ್ ಆದರು, ಅದು ಬೇರೆ ಪ್ರಶ್ನೆ. ಹಾಗಾಗಿ ಬಾಲ್ಯದಿಂದನೇ ನನಗೆ ಸಿಕ್ಕಂತಹ ಒಂದು ಇನ್ಫ್ಲೂಯೆನ್ಸರ್ಸ್, ಈಗೆಲ್ಲ ಆನ್ಲೈನ್ ಟ್ರೆಂಡ್ಸ್ ಇದೆ, ಆನ್ಲೈನ್ ಇನ್ಫ್ಲೂಯೆನ್ಸರ್ಸ್ ಅಂತ. ನನ್ನ ರಿಯಲ್ ಲೈಫ್ ಇನ್ಫ್ಲೂಯೆನ್ಸರ್ಸು ಕೆಲವರಲ್ಲಿ ಒಬ್ಬರು ಅಂತ ಹೇಳಿದ್ರೆ ರೀಚ್ ಆನಂದ್. ಹಾಗಾಗಿ ಭಾಷೆಗಳ ಮೇಲೂ ಹೆಚ್ಚು ಆಸಕ್ತಿ ಬರ್ತಾ ಹೋಯಿತು. ಆಮೇಲೆ ಅವರು ತುಂಬ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ರು ಅಂದರೆ ನಾವೆಲ್ಲ ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ವಿ. ಮಕ್ಕಳಿಗೆ ಪಾಠ ಮಾಡ್ತಾಯಿದ್ರು ಅಥವಾ ಅವರು ಲಾ ಕಾಲೇಜಿನಲ್ಲಿ ಪಾಠ ಮಾಡ್ತಾಯಿದ್ರು. ಡೆಲ್ಲಿಯಲ್ಲಿ ಎಕ್ಸ್ಪೋಜರ್ ಆಗಿನ ಕಾಲಕ್ಕೆ ಅಂತ ಹೇಳಿದ್ರೆ ನಾವು ನಮಗೆಲ್ಲ ಅವೆಲ್ಲ ಆ ರೀತಿ ಒಂದು ವ್ಯವಸ್ಥೆಗಳು ಇರಲಿಲ್ಲ. ಅವ್ರು ಇಂಗ್ಲೀಷ್ನಲ್ಲೋ ಅಥವಾ ಹಿಂದಿಲೋ ಅಥವಾ ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದ್ರೆ ನಾವು ಅವ್ರನ್ನ ಒಂದ್ಸಲಿ ಹಿಂಗೆ ನೋಡ್ತಾ ಇರ್ತಿದ್ವಿ, ಏನು ಮಾತಾಡ್ತಾರೆ, ಏನು ಹೇಳ್ತಾರೆ. ಯಾಕೆಂದ್ರೆ ನಾವೆಲ್ಲ ಸ್ಕೂಲಲ್ಲಿ ಗೋಯಿಂಗ್ ಕಮಿಂಗ್ ಫಾಲಿಂಗ್ ಈ ಥರ ಕಲಿತಿದ್ದು ಚಿಕ್ಕದಲ್ಲಿ. ಬಹಳ ಬಹುಶಃ ನಿಮಗೂ ಸಹ ಅದು ಅನ್ವಯ ಆಗತ್ತೆ ಅನ್ನೋದಕ್ಕಿಂತ ನಿಮಗೂ ಅನುಭವ ಇರುತ್ತೆ. ಸೊ ಹೀಗಾಗಿ ಇಂಗ್ಲೀಷ್ನಲ್ಲಿ ಮೊದಲಿಂದ ಏನಾದರೂ ಮಾಡಬೇಕು, ಏನಾದರೂ ಕಲಿಬೇಕು ಅಂತಿತ್ತು. ಹಾಗಾಗಿ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಪದವಿಗೆ ಮೈಸೂರು ಯೂನಿವರ್ಸಿಟಿಯ ಒಂದು KSOU, ಯಾಕಂದರೆ ಚಿಕ್ಕದ್ರಿಂದನೂ ನೃತ್ಯಾಭ್ಯಾಸ ಮಾಡೋದು, ನೃತ್ಯ ಪ್ರದರ್ಶನ ಮಾಡೋದು ಸತತವಾಗಿ ನಡೀತಾ ಇದ್ದಿದ್ದರಿಂದ ಡೈರೆಕ್ಟ್ ಕಾಲೇಜ್ಗೆ ಹೋಗೋ ಒಂದು ಇದು ಇರ್ತಿರ್ಲಿಲ್ಲ. ಅಂದರೆ ಹೋಗಬೇಕು ಅಂತ ಎಲ್ಲಿ ನನಗೆ ಈ ಅಭ್ಯಾಸ ತಪ್ಪು ಹೋಗುತ್ತೋ ಅಥವಾ ಎಲ್ಲಿ ನಾನು ಪ್ರದರ್ಶನಗಳನ್ನು ಮಿಸ್ ಮಾಡಿಬಿಡ್ತೀನೋ. ಯಾಕಂದರೆ ನಮ್ಗೆ ಯಾವ ಆಗಿನ ಕಾಲಕ್ಕೆ ರೋಲ್ ಮಾಡೆಲ್ಸ್ ಅಂತ ಏನೂ ಗೊತ್ತಿರಲಿಲ್ಲ. ನಾನು ಹಾಸನದಲ್ಲಿ ಬೆಳೆದವನು. ನಮ್ಮ ಗುರು ಪದ್ಧತಿಯಲ್ಲಿ ನಾನೊಬ್ಬನೇ ಮೇಲ್ ಡಾನ್ಸರ್ ಅಥವಾ ಪುರುಷನಾಗಿ ನೃತ್ಯ ಕಲಿತಿದ್ದು. ಹೇಗೆ ನೃತ್ಯ ಕ್ಷೇತ್ರಕ್ಕೆ ಬಂದ್ರಿ? ಅಮ್ಮ, ನನಗೆ ಇದುವರೆಗೂ ಅದಕ್ಕೆ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಇದುವರೆಗೂ ನನಗೆ ಉತ್ತರ ಇಲ್ಲ. ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತಲೂ ಗೊತ್ತಿಲ್ಲ. ಆದರೆ ಒಂದು ತುಂಬ ಒಂದು ವಿಶೇಷ ಘಟನೆ ನಡೀತು ಜೀವನದಲ್ಲಿ. ಏನಂತ ಹೇಳಿದ್ರೆ, ಬಹುಶಃ ನನಗೆ 6-7 ವರ್ಷ ನಮ್ಮ ತಂದೆ ತಾಯಿ ಜೊತೆಗೆ ನಮ್ಮ ಜಿಲ್ಲೆಯಲ್ಲೇ ಇರುವಂತಹ ವಿಶ್ವ ಪ್ರಸಿದ್ಧವಾಗಿರುವಂತಹ ಬೇಲೂರು ಹಳೆಬೀಡಿಗೆ ಕರ್ಕೊಂಡು ಹೋಗಿದ್ರು. ನಾನೆಲ್ಲ ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ದೀನಿ. ಚಿಕ್ಕ ಮಕ್ಳಿಗೆ ಏನು ಅರ್ಥ ಆಗುತ್ತೆ? ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ದೇವ್ರಿಗೆ ಕೈ ಮುಗಿಬೇಕು, ಏನಕ್ಕೆ ಮುಗಿಬೇಕು ಅಂತಲೂ ಗೊತ್ತಿರೋದಿಲ್ಲ. ಸರಿ, ಹೇಳ್ತಾ ಇದ್ದಾರೆ. ಅವತ್ತು ಅಪ್ಪ ಸುತ್ತ ತೋರಿಸ್ತಾ ಇದ್ದಾರೆ, ನೋಡಿ ಇವೆಲ್ಲ ನಮ್ಮ ಜಿಲ್ಲೆಯ ಒಂದು ಹಿರಿಮೆ, ಈ ದೇವಸ್ಥಾನಗಳು ಸಾಕಷ್ಟು ವರ್ಷಗಳಿಂದ ಇಲ್ಲಿದೆ, ನೋಡಬೇಕು ಅಂತ. ಸರಿ, ನಾವೆಲ್ಲ ನೋಡ್ತಾ ಇದ್ದೀವಿ. ನನಗೆ ಏನು ಅನ್ನಿಸ್ತು ಅಂತ ಗೊತ್ತಿಲ್ಲ. ಅದೇ ದಿವಸ ವಾಪಸ್ ಬಂದ್ವಿ. ನನ್ನ ಕಸಿನ್ ಒಬ್ಬಳಿದ್ದಾಳೆ, ದೀಪಿಕಾ ಅಂತ ಹೇಳಿ. ಅವಳು ಹಾಸನದಲ್ಲಿ ನಮ್ಮ ಗುರುಗಳಾದಂತಹ ವಿದುಷಿ ಅಂಬಳೆ ರಾಜೇಶ್ವರಿ ಅವರಲ್ಲಿ ನೃತ್ಯ ಶಿಕ್ಷಣವನ್ನು ಪಡೀತಾ ಇದ್ಲು. ಸರಿ, ಅವಳ ಜೊತೆ ಅವತ್ತು ಹಠ ಮಾಡ್ಕೊಂಡು ಹೋದೆ. ಅದು ಏನಾಗುತ್ತೆ, ಏನು ಕಲಿತಿದೆ ನಾವು ನೋಡ್ತೀವಿ ಅಂತ. ತುಂಬ ಆಪ್ತರು ಚಿಕ್ಕ ಬಾಲ್ಯದಿಂದನೂ. ಸೊ ಅವಳ ಜೊತೆ ಅಲ್ಲಿ ನೃತ್ಯ ತರಗತಿಗೆ ಹೋಗಿದ್ದಷ್ಟೇ. ನೋಡ್ತಾ ಇದ್ದೀನಿ. ಅದೇನು ವೈಬ್ರೇಷನ್ಸು, ಏನಾಯಿತು ಗೊತ್ತಿಲ್ಲ. ಅವತ್ತು ಮನೆಗೆ ಬಂದ ಮೇಲೆ ಅಪ್ಪಂಗೆ ಅಮ್ಮನಿಗೆ ಹೇಳಿದೆ, ನಾನು ಕಲಿಬೇಕು ಅದನ್ನು. ಅದೇನು ಅಂತ ಗೊತ್ತಿಲ್ಲ. ಎಲ್ಲರೂ ಕೈಕಾಲೆಲ್ಲ ಆಡಿಸ್ತಾ ಇದ್ರು, ಕಣ್ಣಲ್ಲಿ ಭಾವನೆಗಳಿರ್ತಿತ್ತು, ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಇರ್ತಿತ್ತು. ಅದು ಎಕ್ಸ್ಪ್ರೆಷನ್ಸ್ ಅಂತಲೂ ಗೊತ್ತಿರಲಿಲ್ಲ. ಸೊ ಏನೋ ಒಂಥರ ವಿಶೇಷವಾದಂತಹ ರೋಮಾಂಚನ ಆಗಿತ್ತಲ್ಲಿ. ಅಲ್ಲಿ ಏನೋ ಒಂದು ವೈಬ್ರೇಷನ್ಸ್, ಗೂಸ್ ಬಂಪ್ಸ್ ಬರುತ್ತೆ ಈಗಲೂ ನಂಗೆ ಅದು ನೆನೆಸ್ಕೊಂಡ್ರೆ. ಆಮೇಲೆ ಅಪ್ಪಂಗೆ ಅಮ್ಮಂಗೆ ಇಬ್ಬರ ಹತ್ರನೂ ಹಠ ಮಾಡಿದೆ. ತುಂಬ ಹಠವಾದಿ ಕೆಲವೊಂದು ವಿಷಯಗಳೇ. ಆಗಬೇಕು ಅಂದ್ರೆ ಆಗಬೇಕು, ಅದಿರ್ಬೇಕಲ್ವಾ. ಬರೋದಕ್ಕೂ ಸಾಧ್ಯ ಇರಲ್ಲ. ಆಮೇಲೆ ಒಂಥರ ಏನೋ ಕಳ್ಕೊಂಡಂಗಿರುತ್ತೆ. ಹಠ ಇಲ್ಲ ಅಂದರೆ ಸಾಧನೆಗೆ ಏನೋ ಒಂದು ಕಳ್ಕೊಂಡಂಗೆ. ಸೊ ಬಂದು ಹೇಳಿದೆ. ಅಪ್ಪ ಹೇಳಿದ್ರು, ಅವೆಲ್ಲ ನೋಡು, ನಾವೆಲ್ಲ ವ್ಯವಹಾರಸ್ಥರು, ನಮಗೆ ವ್ಯಾಪಾರ ಬಿಸ್ನೆಸ್ ಮಾಡುವಂಥದ್ದು, ನಮಗೆ ಇವೆಲ್ಲ ಅರ್ಥ ಆಗಲ್ಲ, ಇವೆಲ್ಲ ನಾವು ಯಾರೂ ಮಾಡಿಲ್ಲ ಅಂತ. ನಾನು ಅಳ್ತಾ ಕೂತ್ಬಿಟ್ಟೆ. ಸರಿ, ಅಮ್ಮನಿಗೆ ಹೇಳಿದೆ. ಅಮ್ಮ, ಸರಿ ರೀ, ಏನೋ ಕಲಿತಾನಂತೆ, ಕಲೀಲಿ ಬಿಡ್ರಿ. ಅಪ್ಪ, ಬೇಡ ಅವರೆಲ್ಲ ಕಲಿಯಲ್ಲ, 2 ದಿವಸ ಮಾಡ್ತಾರೆ, 3 ದಿವಸಕ್ಕೆ ಎಲ್ಲೋ ಪೋಲಿ ಬಿದ್ದಿರ್ತಾರೆ, ಆಟ ಆಡ್ಕೊಂಡು ತಿರುಗ್ತಾರೆ, ಅವ್ರಿಗೆಲ್ಲ ಬೇಡ ಅವೆಲ್ಲ ಅಂತ ಹೇಳಿದರು. ಸರಿ ಅಂತ ಹೇಳಿ ಹಠ ಇತ್ತಲ್ಲ, ಸರಿ ಏನಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕಲ್ಲ. ಸೊ ಒಂದೇ ಅಸ್ತ್ರ, ಮಕ್ಕಳು ಉಪವಾಸ ಬಿದ್ದರೆ ತಂದೆ ತಾಯಿ ಕರ್ಕೊ ಹೋಗ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ.
ಸೊ 3 ದಿವಸಗಳ ಕಾಲ ಸತತವಾಗಿ ಉಪವಾಸ ಕೂತೆ. ನೀರು ಕುಡಿಲಿಲ್ಲ, ಶಾಲೆಗೂ ಹೋಗಲಿಲ್ಲ, ಆಟ ಮಾಡ್ಕೊಳ್ಳೋದು ರೂಮಲ್ಲಿ. ಒಂಥರ ಈ ಪೇಷಂಟ್ಗಳಾಗಿರ್ತಾರೆ ಗೊತ್ತಾ, ಒಂಥರ ಮನೋರೋಗಿ ಆಗಿರ್ತಾರೆ. ಸೊ ಕೂತಿದ್ದೆ. ಆಮೇಲೆ ಅವರು ನೋಡಿದ್ರು, ಏನೊಂದು ಅರ್ಧ ಗಂಟೆ ಹೋಗ್ತಾನೆ, ನೀರು ಕುಡಿತಾನೆ, ಅದು ತಿಂತಾನೆ ಬಿಡೆ ಅಂತ ನಮ್ಮಪ್ಪ ನಮ್ಮಮ್ಮನಿಗೆ ಹೇಳೋದು. ಸೊ ಅದಾದಮೇಲೆ ನಾನು ಏನಂದ್ರೂ ಜಗಲಿಲ್ಲ, ಕರ್ಕೊಂಡೋಗ್ಬೇಕು, ನನಗೆ ಸೇರಿಸ್ಬೇಕು, ನನಗೆ ಅಷ್ಟೇ ಗೊತ್ತಿರೋದು ವಿಷಯ. ಹಠ ಮಾಡಿ ಹೇಗೋ ಒಂದು ಮಾಡಿ ತಂದೆನ ಕನ್ವಿನ್ಸ್ ಮಾಡಿ ಕರ್ಕೊಂಡೋದೆ. ಸೊ ಕರ್ಕೊಂಡೋದ್ಮೇಲೆ ನಮ್ಮ ಗುರುಗಳು ನೋಡೋ ಇವೆಲ್ಲ ನೀನು ಕಲಿತೀಯ ಅಂದರೆ ಶಿಸ್ತಾಗಿ ಶಾಲೆಗೆ ಬರ್ತೀಯ ಅಂದರೆ ಮಾತ್ರ ಪಾಠಕ್ಕೆ ಸೇರಿಸ್ಕೋತೀನಿ ಅಂದರು. ಆಯಿತು ಅಪ್ಪ, 2 ದಿವಸ 3 ದಿವಸ 4 ದಿವಸ ಅಂತ ಏನಾದರೂ ಬಿಟ್ಟರೆ ಕತೆ ಬೇರೆ ಇರುತ್ತೆ, ಆಮೇಲೆ ಏನಕ್ಕೂ ಸೇರಿಸಲ್ಲ ಅಂತ ಕಂಡೀಷನು. ಅದು ನಮ್ಮ ತಂದೆ ಬಹಳ ಶಿಸ್ತು, ಮತ್ತು ಕಂಡೀಷನ್ ಅಂದರೆ ಕಂಡೀಷನ್ ಮಾಡಬೇಕು. ಹಾಗಾಗಿ ಆ ಒಂದು ಕಂಡೀಷನ್ ಇದ್ದಾಗ ಒಂದು ಮಾತು ಹೇಳಿದ್ರು, ಗುರುಗಳ ಮಾತು ಹೇಳಿದ್ದು ಈಗಲೂ ಕಿವಿಲಿ, ಮಾಡ್ತೀನಿ ಅಂದರೆ ಶಿಸ್ತಾಗಿ ಬಂದು ಶಿಸ್ತಾಗಿ ಕಲಿತೀಯ ಅಂದರೆ ಮಾತ್ರ ನನ್ನಲ್ಲಿ ಅಡ್ಮಿಷನ್ ಕೊಡ್ತೀನಿ ಅಂತ. ಆಯ್ತು ಅಂತ ಸೇರಿದ್ದು ಅಷ್ಟೇ ಗೊತ್ತು. ನೋಡಿ, ಇವಾಗ ಈ ಚಿತ್ರಗಳನ್ನೆಲ್ಲ ನೋಡ್ತಿದ್ದಾಗ ಇವತ್ತು ಯಾವ ಒಂದು ಮಟ್ಟಕ್ಕೆ ತಾವು ಬೆಳೆದಿದ್ದೀರಿ ಅಥವಾ ಬೆಳೀತಾ ಇದ್ದೀರಿ ಅನ್ನುವಂಥದ್ದು ಅರಿವಾಗುತ್ತೆ. ಜೊತೆಗೆ ನಾಟ್ಯ ನಿವಾಸದ ಪ್ರಾಂಶುಪಾಲರಾಗಿ ತಾವು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ಸೊ ಹೇಗನ್ಸುತ್ತೆ ತಮಗೆ? ಒಂದು ಸಾಕಷ್ಟು ಜನ ಮಾಡುವಂತಹ ಕೆಲಸವೇ, ಆದರೆ ಹಾಸನದಲ್ಲಿ ಇದ್ದು ಮಾಡುವಂಥದ್ದು ಒಂದು ವಿಶೇಷ ಕೆಲಸ. ನಮಗೆ ಯಾವ ಅವಕಾಶಗಳಿಲ್ಲ, ಜನಗಳ ಬೆಂಬಲವಿಲ್ಲ. ಆಮೇಲೆ ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿ ಮಾನಿಟರಿ ಸಪೋರ್ಟ್, ಹಣದ ಅವಶ್ಯಕತೆ. ಇತ್ತೀಚಿನ ಕಾಲಗಳಲ್ಲಿ ಎಲ್ಲ ಜನಗಳು ಹೆಚ್ಚು ಫೋಕಸ್ ಮಾಡ್ತಿರೋದು ಅಥವಾ ಅವರಿಗೆ ಕೇಂದ್ರ ಬಿಂದು ಅಂದರೆ ರಾಜಕೀಯ. ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ರಾಜಕಾರಣಿ ಇದ್ದಾನೆ, ಪ್ರತಿಯೊಬ್ಬರೂ ಸಹ ನಾಯಕರಾಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅಂತಹ ಒಂದು ಕಾಲಘಟ್ಟದಲ್ಲಿ, ಇಂತಹ ಒಂದು ಕಾಲಘಟ್ಟದಲ್ಲಿ ನಾವು ಇರುವಾಗ ಎಲ್ಲೋ ಒಂದು ಸಲ ಅನಿಸುತ್ತೆ, ನಾವು ಮಾಡ್ತಿರೋದು ಅಥವಾ ನಾವು ಆಯ್ಕೆ ಮಾಡಿರುವ ದಾರಿ ಸರಿ ಇದೆಯಾ? ಯಾಕಂದರೆ ಒಂದು ಕಾಲದಲ್ಲಿ ನನಗೆ ಈಗಲೂ ಜ್ಞಾಪಕ ಇದೆ, ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಮಾರು ನಾನು 17 ವರ್ಷ ಆಯಿತು ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿ. ನಾಟ್ಯ ಕಲಾ ನಿವಾಸ್ ಹಾಸನದಲ್ಲಿ ಪ್ರಾರಂಭ ಮಾಡಿ ರತ್ನಕಲಾ ಪದ್ಮ ಕುಟೀರ ಟ್ರಸ್ಟ್ನ ವ್ಯವಸ್ಥಾಪಕ ನಿರ್ದೇಶಕನಾಗಿ ಅದರ ಒಂದು ಭಾಗವಾಗಿ ನಾಟ್ಯ ಕಲಾ ನಿವಾಸ್ನ ಪ್ರಾರಂಭ ಮಾಡಿದ್ದು. ಶುರು ಮಾಡಿದ್ದೆ. ಪ್ರಾರಂಭದಲ್ಲಿ ಶುರು ಮಾಡಿದಾಗ 2 ವರ್ಷಗಳ ಕಾಲ ಕೇವಲ 3 ಜನ ವಿದ್ಯಾರ್ಥಿಗಳು. 2 ವರ್ಷಗಳ ಕಾಲ 3 ಜನ ವಿದ್ಯಾರ್ಥಿಗಳು. ಅದು ಹೇಗಾಯ್ತು ಅಂತ ಹೇಳಿದ್ರೆ, ನನ್ನ ಸ್ನೇಹಿತೆ ಒಬ್ಳು ಎಲ್ಲೋ ತರಗತಿಗಳನ್ನ ನಡೆಸ್ತಾ ಇದ್ಲು. ಮೆಟರ್ನಿಟಿ ಲೀವ್ ಬೇಕು ಅಂತ ಹೇಳಿ, ನೋಡೋ ನಂಗೆ ಹಿಂಗೆ ಹೋಗ್ತಾ ಇದ್ದೀನಿ ಕಣೋ, ಒಂದು ಕ್ಲಾಸ್ ತಗೊಳ್ಳೋ, ಒಂದು ವಾರ 1 ತಿಂಗಳು ತಗೋ ಸಾಕು. ಸರಿ ಅಮ್ಮ ಅಂತ ತೊಗೊಂಡಿದ್ದಷ್ಟೇ. ನನಗೇನು ನಾನು ನೃತ್ಯ ಶಿಕ್ಷಕನಾಗ್ತೀನಿ ಅಥವಾ ಡಾನ್ಸ್ ಕ್ಲಾಸ್ ನಡೆಸ್ತೀನಿ, ನಾನು ನೃತ್ಯ ಕಲಾವಿದನಾಗ್ತೀನಿ, ಅದರಲ್ಲೂ ಅಂತಾರಾಷ್ಟ್ರೀಯ ರಂಗಮಂಚಗಳಲ್ಲಿ ಗುರುತಿಸ್ಕೊಳ್ತೀನಿ ಅನ್ನೋದು ಅವತ್ತು ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅವಳು ಹೇಳಿದ್ದಷ್ಟೇ. ಅಲ್ಲಿ ಒಂದು 15ರಿಂದ 20 ಜನ ಮಕ್ಕಳಿದ್ರು. ಅವತ್ತು ಹೋಗಿ 1 ತಿಂಗಳು ಪಾಠ ಮಾಡಿದ್ದಷ್ಟೇ. ಮಾಡಿ ನಂದು ಮುಗೀತು ನೋಡಮ್ಮ, 1 ತಿಂಗಳು ಮುಗೀತು. ನೃತ್ಯ ತರಬೇತಿಯನ್ನು ಕೊಡೋಕೆ ಹೋಗಿದ್ದು. ಹೇಳಿದೆ ಅವ್ರಿಗೆ, 1 ತಿಂಗಳು ಆಯ್ತಮ್ಮ, ನಂದಾಯ್ತು, ನಾನು ಬೇರೆ ಏನಾದರೂ ನೋಡ್ಕೋಬೇಕು ಜೀವನದಲ್ಲಿ, ವಾಪಸ್ ಬಾ. ಇಲ್ಲ ಇನ್ನೊಂದು ತಿಂಗಳು ನಡೆಸು ಪ್ಲೀಸ್, ನನಗಿನ್ನ ಮಗು ಚಿಕ್ಕದು, ಈಗಿನ್ನೂ ಡೆಲಿವರಿ ಆಗಿದೆ. ಸರಿ ನಡೆಸಿದೆ. ಅದಾದಮೇಲೆ ನೋಡಮ್ಮ 2 ತಿಂಗಳಾಯಿತು, ನನಗೆ ಇವೆಲ್ಲ ಆಗಬರಲ್ಲ, ನಾನು ಇವೆಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳಿದೆ. ಸರಿ ಅಂತ ಹೇಳಿ ಆಯಿತು, ನನ್ನ ಕೆಲಸ ನಾನು ಹೋಗಲಿಲ್ಲ ಮತ್ತೆ. ಆಮೇಲೆ ಅಲ್ಲೂ ಸ್ವಲ್ಪ ಜಾಗದ ಒಂದು ಅಭಾವ, ಮತ್ತು ಅಲ್ಲಿ ಏನೋ ಒಂದು ಬದಲಾವಣೆಗಳಾಯಿತು. ಹಾಗಾಗಿ ನಾನು ಮನೆಗೆ ಬಂದು 1 ವಾರ ಆದಮೇಲೆ ಒಂದು ಬೆಳಬೆಳಿಗ್ಗೆ ಪೋಷಕರು 2 ಬರ್ತಾರೆ, ತಂದೆ ತಾಯಿ 2 ಬಂದು, ಸರ್ ನನ್ನ ಮಗಳಿಗೇನೋ ಆಗೋಗ್ಬಿಟ್ಟಿದೆ ಸರ್, ಅವಳು ಹಾಸ್ಪಿಟಲೈಸ್ ಮಾಡಿದ್ದೀವಿ, ಏನಾಗಿದೆ ಗೊತ್ತಿಲ್ಲ, ಮಗುಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ. ಅಂದರೆ 2 ತಿಂಗಳ ಕಾಲದಲ್ಲಿ ನನ್ನ ಜೊತೆ ಏನು ಒಂದು ಒಡಂಬಡಿಕೆ ಅಥವಾ ಒಂದು ಬಾಂಧವ್ಯ ಬೆಳೀತೋ ನನಗೆ ಗೊತ್ತಿಲ್ಲ. ನನಗೆ ಸರ್ ಹತ್ರನೇ ಪಾಠ ಕಲಿಬೇಕು, ನಾನು ಸರ್ನೇ ಕರ್ಕೊಂಬನ್ನಿ ವಾಪಸ್ಸು ಅಂತ ಹಠ ಹಿಡಿದಿದ್ದು ಅಷ್ಟೇ ಗೊತ್ತು. ತಂದೆ ತಾಯಿ ಬೆಳಬೆಳಿಗ್ಗೆ ಬರ್ತಾರೆ, ಸರ್ ಹಿಂಗೆ ಆಗೋಗ್ಬಿಟ್ಟಿದೆ, ನೀವು ಬರಬೇಕು ಅಂತ. ಸರಿ, ಅಲ್ಲ ಏನೋ ಆಗಿರುತ್ತೆ ಬಿಡಿ ಸರ್, ಅವರು ಬೇಕಾದಷ್ಟು ಜನ ನೃತ್ಯ ಶಿಕ್ಷಕರಿದ್ದಾರೆ, ಅಲ್ಲಿ ಕಳಿಸಿ ಸರಿ ಹೋಗ್ತಾರೆ. ಇಲ್ಲ ಸರ್ ನೀವೇ ಬೇಕಂತೆ ಅಂತ ಬಂದು ದಿಢೀರಂತ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಆ ಮಗು ನೋಡಿ ನನಗೆ ಏನಾಯ್ತೋ ಗೊತ್ತಿಲ್ಲ ಅವತ್ತು. ಸರಿ ಅಮ್ಮ ನಾಳೆಯಿಂದ ಪಾಠ ಶುರು ಮಾಡ್ತೀನಿ ಅಂತ ಒಬ್ಬಳಿಗೆ ಶುರುವಾಯಿತು. ಅದಾದಮೇಲೆ ಇನ್ನಿಬ್ಬರು ಬಂದು ಸೇರಿದ್ರು. ಸರ್ ಅಲ್ಲಿ ಪಾಠ ಕಲಿತಾ ಇದ್ವಿ ಸರ್, ನಾವು ಬಂದು ನಿಮ್ಮ ಹತ್ರ ಪಾಠ ಹೇಳಿಸ್ಕೋಬೇಕು. ಸರಿ ಅಂತ 2 ವರ್ಷ 3 ಜನಕ್ಕೆ ಮಾತ್ರ ಪಾಠ ಮಾಡ್ತಾ ಇದ್ದೆ. ಸೊ 3 ಜನಕ್ಕೆ ಪಾಠ
ಪ್ರಾರಂಭ ಆಗಿದ್ದು ಇವತ್ತು ಒಂದು ಹೆಮ್ಮರವಾಗಿ ಹಾಸನದಲ್ಲಿ ಇವತ್ತು ಎಷ್ಟು ಜನ ವಿದ್ಯಾರ್ಥಿ? ಇವತ್ತು 240 ಜನ ಮಕ್ಕಳು ನಿರಂತರವಾಗಿ ಪಾಠಕ್ಕೆ ಬರ್ತಾರೆ, ಜೂನಿಯರ್, ಸೀನಿಯರ್ ಮತ್ತು ವಿದ್ವತ್ ವಿಭಾಗದಲ್ಲಿ. ಅಲ್ಲದೆ ಬೇರೆ ಬೇರೆ ಜಾಗಗಳಿಂದನೂ ಬಂದು ನೃತ್ಯ ತರಗತಿಗಳನ್ನು ತಗೊಳ್ಳುವಂಥದ್ದು ಇದೆ. ತಿಂಗಳಿಗೆ ಒಂದ್ಸಲಿ 2 ಸಲ ಬರುವಂಥದ್ದು, ಅಥವಾ ವರ್ಷದಲ್ಲಿ ಒಂದು 15ರಿಂದ 20 ದಿವಸ ಬಂದು ಪಾಠವನ್ನು, ನೃತ್ಯ ತರಗತಿಗಳನ್ನು ತಗೊಳ್ಳುವಂಥ ಜನಗಳು ಇದ್ದಾರೆ. ನಿಮ್ಮ ಸಂಸ್ಥೆಯ ಒಂದು ವಿಶೇಷತೆ ಏನು ಅಂತಂದ್ರೆ, ಬೇರೆ ಬೇರೆ ದೇಶದ ಕಲಾವಿದರನ್ನ, ಬೇರೆ ಬೇರೆ ರೀತಿಯ ಕಲಾವಿದರನ್ನ ಕರೆಸಿ ನಿಮ್ಮ ಸಂಸ್ಥೆಯಲ್ಲಿ ಒಂದು ಅವಕಾಶ ಕೊಡುವಂಥದ್ದು. ಈ ಬಗ್ಗೆ ತಿಳಿಸಿ ತಾವು. ಸುಮಾರು 2006, 7, 8 ನಮಗೆಲ್ಲ ಆಗ ಸೋಷಿಯಲ್ ಮೀಡಿಯಾ ಅನ್ನೋದು ಏನು ಇರಲಿಲ್ಲ. ಮೊಟ್ಟ ಮೊದಲಿಗೆ ಸೋಷಿಯಲ್ ಮೀಡಿಯಾ ತುಂಬಾ ಫೇಮಸ್ ಆಗಿದ್ದು ಆರ್ಕುಟ್ ಅಂತ. ಫೇಸ್ಬುಕ್ ಬರೋದಕ್ಕಿಂತ ಮುಂಚೆ ಅಲ್ಲಿ ಆರ್ಕುಟ್ನಲ್ಲಿ ಅಲ್ಲಿವರೆಗೂ ನಾನು ಒಬ್ಬನೇ ಮೇಲ್ ಡಾನ್ಸರು, ನಾನು ಮಾಡ್ತಿದ್ದೆ ಅಲ್ಟಿಮೇಟ್ ಅಂತ ನನಗಿತ್ತು. ಯಾಕಂದ್ರೆ ನನಗೆ ಹಾಗೆ ಬೆಳೆಸ್ಬಿಟ್ಟಿದ್ರು, ಪರಿಸರ ಆಗಿತ್ತು, ವಾತಾವರಣ ಆಗಿತ್ತು. ನಮ್ಮನೇಲಿ ಏನಿರಲಿಲ್ಲ, ನಮ್ಮನೇಲಿ ಏನು ಎಕ್ಸೈಟ್ಮೆಂಟ್ ಆಗಲಿ ಅದಾಗಲಿ ಏನಿಲ್ಲ. ಮಾಡ್ತಾ ಇದೆಯಾ ಮಾಡು, ಜೀವನ ನಡೆಸ್ಬೇಕಾ, ದಾರಿ ಕಂಡು ಅಷ್ಟೇ ಮತ್ತೆ. ಸೊ ಅದರಲ್ಲಿ ಆರ್ಕುಟ್ ಅನ್ನೋದೊಂದು ಸೋಷಿಯಲ್ ಮೀಡಿಯಾ ಇತ್ತು. ಅದರಲ್ಲಿ ಸಾಕಷ್ಟು ಚಟುವಟಿಕೆಗಳು ಬರೋದು, ಎಷ್ಟೊಂದು ಜನ ಡಾನ್ಸರ್ಸ್ಗಳು ಪೋಸ್ಟ್ ಮಾಡೋರು, ಅಯ್ಯೋ ಹಿಂಗೆಲ್ಲ ನಡೆಯುತ್ತಾ, ಹೀಗೆಲ್ಲ ಇದೆಯಾ, ಇಷ್ಟು ಥರ ಪ್ರಕಾರಗಳಿದೆಯಾ, ಈ ರೀತಿಯೆಲ್ಲ ಜನಗಳು ಬರೋದಿದೆಯಾ ಅಂತ ಹೇಳಿ ನೋಡ್ತಾನೆ ಇದ್ದೆ. ಆಗ ಅದಕ್ಕಿಂತ ಮುಂಚೆ 2006ರಲ್ಲಿ ಸೆರ್ಗಿ ಕಾಶ್ಕಾನ್ಸ್ಕಿ ಅಂತ ಹೇಳಿ ರಷ್ಯನ್ ಒಬ್ಬರು ಪರಿಚಯ ಆದರು. ಅವರು ಟ್ರಾವೆಲ್ ಗೈಡ್ ಆಗಿ ಇದು ಮಾಡ್ತಾಯಿದ್ರು. ನಾನು ಇನ್ನು ಸಂಸ್ಥೆಯನ್ನು 2007ರಲ್ಲಿ ಶುರು ಮಾಡಿದ್ದು. ಅದಕ್ಕಿಂತ ಮುಂಚೆ ನಡೆದಂತಹ ಘಟನೆ. ಅವರ ಒಂದು ಪರಿಚಯ ಆಯಿತು. ಪರಿಚಯ ಆದಾಗ ಅವರು ಟ್ರಾವೆಲ್ ಏಜೆಂಟ್ ಆಗಿದ್ದರು. ಅಂದರೆ ಇಂಡಿಯಾ ಮತ್ತು ಯುಕ್ರೇನ್, ರಷ್ಯಾ, ಬೆಲರೂಸ್ ಮತ್ತು ಯುರೋಪ್ ಈ ದೇಶಗಳಿಂದ ಜನಗಳನ್ನು ಭಾರತಕ್ಕೆ ಕರ್ಕೊಂಡ್ಬರೋದು. ಒಂದು ಆಗಿನ ಕಾಲದ ವಿಶೇಷ ಏನಂತ ಹೇಳಿದ್ರೆ, ವಿದೇಶಿಯರಿಗೆ ಭಾರತೀಯ ವಿಧಿವಿಧಾನಗಳಲ್ಲಿ ವಿವಾಹ ಆಗುವಂತಹ ಒಂದು ಹುಚ್ಚು. ಅದಕ್ಕೆ ಡೆಸ್ಟಿನೇಷನ್ ವೆಡ್ಡಿಂಗು ಇಂಡಿಯಾ ತುಂಬ ಪಾಪ್ಯುಲರ್ ಆಗಿತ್ತು 2005, 6, 7ರಲ್ಲಿ. ಸರಿ, ಅವರ ಪರಿಚಯ ಆದಾಗ ಹೇಳಿದ್ರು, ನೋಡು ನನ್ನ ಹತ್ರ ಕೆಲಸ ಇದೆ, ನಿನಗೆ ಭಾರತದ ಪರಿಚಯ ಇದೆ, ನಂತರ ಬಂದು ಕೆಲಸ ಮಾಡು ಸ್ವಲ್ಪ ದಿನ. ಆಯಿತು ಅಂತ ಏನು ಖುಷಿಯಾಗಿ ಡೆಲ್ಲಿಗೆ ಹೋದೆ. ಸೊ ಡೆಲ್ಲಿಗೆ ಹೋಗಿ ನೋಡಿದ್ರೆ ಟ್ರಾವೆಲ್ ಏಜೆಂಟ್ ಕೆಲಸ, ಕೂತ್ಕೋಬೇಕು, ಎಲ್ಲದನ್ನು ಕೂತ್ಕೊಂಡು ಚಿತ್ರಣಗಳನ್ನ ಮಾಡಬೇಕು. ಈ ಜಾಗದಿಂದ ಈ ಜಾಗಕ್ಕೆ ಕರ್ಕೊಂಡು ಹೋಗೋದು, ಈ ಜಾಗದಲ್ಲಿ ಇದು ನಡೆಯುತ್ತೆ, ಈ ಜಾಗದಲ್ಲಿ ಹೀಗೆ ಇಂಥ ಅರ್ಚಕರು ಈ ಜಾಗದಲ್ಲಿ ಬರ್ತಾರೆ. ಸೊ ಈ ರೀತಿ ಮಾಡಬೇಕು. ನೋಡಿದೆ ಏನೂ ಕ್ರಿಯೇಟಿವಿಟಿ ಇಲ್ಲ. ಕೂತ್ಕೋಬೇಕು, ಯಾವುದೋ ದೇಶದಲ್ಲಿ ಕೂತಿರೋರಿಗೆ ನಾನು ಏನು ಮಾಡಬೇಕು ಅಂತ. ಸರಿ, ಅವನು ಹೇಳಿದಾಗ 2000ರಲ್ಲಿ ಹೇಳ್ದ, ನೋಡು ನೀನು ಡಾನ್ಸರು, ರಷ್ಯಾ ಮತ್ತು ಬೆಲರೂಸ್ನಲ್ಲಿ ಕಾರ್ಯಕ್ರಮಗಳಿದೆ, ಬಂದ್ಬಿಡು ಅಂತ. ಸರಿ ಅಂತ ಹೇಳಿ ಕರ್ಕೊಂಡು ಹೋದರು. ಸೊ ಅಲ್ಲಿ ಹೋದಾಗ ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ನೀಡಿದಾಗ ಅಲ್ಲೆಲ್ಲ ನೋಡ್ತಾ ಇದ್ದೀನಿ, ಅಲ್ಲಿ ಇರುವಂತಹ ವ್ಯವಸ್ಥೆಗಳು, ಅಲ್ಲಿ ಇರುವಂತಹ ಒಂದು ವಿಶೇಷ ಏರ್ಪಾಡುಗಳು ನೋಡಿದಾಗ ಖುಷಿಯಾಗೋಯ್ತು ನನಗೆ. ಹಾಸನದಂತಹ ಜಾಗ, ಹಾಸನ ಬಿಟ್ಟರೆ ಚಿಕ್ಕ ಚಿಕ್ಕ ಊರುಗಳಲ್ಲಿ ಪ್ರದರ್ಶನ ಮಾಡಿದ್ದಷ್ಟೇ. ಮಹಾನಗರಗಳಲ್ಲಿ ಇನ್ನೂ ಕಾಲಿಟ್ಟಿರಲಿಲ್ಲ. ಮಹಾನಗರದ ರಂಗ ಸಜ್ಜಿಕೆಗಳು ಹೇಗಿರುತ್ತೆ, ಆ ಲೈಟಿಂಗ್ ಅಂದ್ರೇನು, ಆಮೇಲೆ ಪ್ರಸಾದನ ಕೊಠಡಿಗಳು ವಿಶೇಷವಾಗಿರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಅಲ್ಲಿವರೆಗೂ. ಅಲ್ಲೋಗಿ ಎಲ್ಲ ನೋಡಿದಾಗ ಆ ಒಂದು ಥ್ರಿಲ್, ಆ ಒಂದು ಎಕ್ಸೈಟ್ಮೆಂಟು. ಆಮೇಲೆ ಅಲ್ಲಿ ಸಾಕಷ್ಟು ಜನಗಳ ಪರಿಚಯ ಆಗ್ತಾ ಹೋಯಿತು. ದೊಡ್ಡ ದೊಡ್ಡ ಸ್ಕಾಲರ್ಸು, ಮಹಾ ಮೇಧಾವಿಗಳು. ಹೀಗೆ ಆದಾಗ ಅವನ ಹತ್ರ ಮಾತಾಡಿದಾಗ, ಇವರೆಲ್ಲ ನಾವು ಕರೆದ್ರೆ ಬರ್ತಾರಾ ಅಂತ ಒಂದು ಇತ್ತು. ನಾನು ಹೇಳ್ದ, ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ಬರ್ತಾರೆ ಅಂತ ಹೇಳಿದ. ಅದು ಜ್ಞಾಪಕ ಇದೆ. ಸರಿ, ಇನ್ನೂ ಏನೂ ಗೊತ್ತಿರಲಿಲ್ಲ ಆಗ ಮತ್ತೆ ಹಾಸನಕ್ಕೆ ವಾಪಸ್ ಬಂದೆ. ಡೆಲ್ಲಿಲಿ ಸ್ವಲ್ಪ ದಿನ ಇದ್ದೆ, ಮತ್ತೆ ವಾಪಸ್ ಬಂದು ಏನು ಮಾಡಬೇಕು ಗೊತ್ತಿರಲಿಲ್ಲ. ಆಮೇಲೆ 2007ರಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಜುಲೈ 2007ರಲ್ಲಿ ನಮ್ಮ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಮಾಡಿದಾಗ ಅಲ್ಲಿವರೆಗೂ ಅನ್ಅಫಿಷಿಯಲ್ ಆಗಿ 3 ಜನಕ್ಕೆ ಪಾಠ ಮಾಡ್ತಿದ್ದು. 2000ರಲ್ಲಿ ಪ್ರಾರಂಭ ಮಾಡಿದಾಗ ಸಾಕಷ್ಟು ಜನಗಳು, ಸರ್ ಇಲ್ಲೇನೋ ಹೇಳ್ಕೊಡ್ತೀರಂತೆ, ನಾವು ಬರ್ತೀವಿ ಸರ್, ನಾವೆಲ್ಲೋ ಪೇರೆಂಟ್ಸ್ ಎಲ್ಲ ವರ್ಕ್ ಮಾಡ್ತೀವಿ ಸರ್, ನನ್ನ ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತು ಪಾಠ ಹೇಳ್ಕೊಡ್ತಾರೆ. ಹಾಗೆ ಪ್ರಾರಂಭ ಆಯಿತು. ಹಾಗಾಗಿ ಅಲ್ಲಿನ ಜನಬಳಿಕೆ ಏನಿತ್ತು ಅದನ್ನು ನಾನು ರುಚಿ ನೋಡಿದರೆ ಸಾಕ, ನಮ್ಮ ಜನಗಳಿಗೆ, ನಮ್ಮ ಸ್ಟೂಡೆಂಟ್ಸ್ಗಳು, ನಮ್ಮ ಪರಿಸರದಲ್ಲಿ ನನ್ನ ಥರನೇ ಬೆಳೀತಿರುವಂತಹ ಮಕ್ಕಳಿಗೆ, ಜೊತೆಗೆ ಜನಗಳಿಗೆ ಪರಿಚಯ ಆಗಬೇಕಲ್ಲ ಅಂತ ಹೇಳಿ ಒಬ್ಬೊಬ್ಬರನ್ನೇ ನನ್ನ ಸ್ನೇಹಿತ ಸರ್ಗಿಯ ಸಹಾಯದಿಂದ ಒಂದಿಬ್ಬರು ಅವನು ಹೇಳ್ದ, ಸರಿ ನಾನು ಸ್ಪಾನ್ಸರ್ ಮಾಡ್ತೀನಿ, ಈ ಸಲ ಕರ್ಕೊಂಬರ್ತೀನಿ, ಆದರೆ ನೀನು ಅಲ್ಲಿ ಅವ್ರಿಗೆ ತಂಗೋದಕ್ಕೆ ಅವರ ಊಟೋಪಚಾರ
ಮತ್ತು ಕರ್ಕೊಂಡು ಓಡಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಸರಿ, ನಮಗೂ ಎಕ್ಸೈಟ್ಮೆಂಟ್, ಹಾಸನಕ್ಕೆ ಬಂದರೆ ಬೇಲೂರು ಕರ್ಕೊಂಡೋಗು, ಹಳೆಬೀಡು ಕರ್ಕೊಂಡೋಗು, ಶ್ರವಣಬೆಳಗೊಳ ತೋರಿಸು, ನಮ್ಮ ಹಾಸನದ ಸಕಲೇಶ್ಪುರದಲ್ಲಿರುವಂತಹ ಕಾಫಿ ತೋಟಗಾರಿಕೆಗಳನ್ನು ತೋರಿಸು, ಇವೆಲ್ಲ ಮಾಡು, ಜನಗಳೊಂದಿಗೆ ಪರಿಚಯ ಮಾಡಿಸು ಅಂತ ಹೇಳಿ ಅವತ್ತು ವಾಕ್ ಆ್ಯಂಡ್ ಟಾಕ್ ವಿತ್ ಸ್ಕಾಲರ್ಸ್ ಅಂತ ಸಣ್ಣದಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಹೀಗೆ ಜನಗಳನ್ನ ಕರ್ಕೊಂಡು ಹೋಗೋದು, ಒಂದು 5 ಜನಗಳನ್ನ ಸೇರಿಸೋದು, ಮಾತಾಡಿಸೋದು, ಅದೊಂದು ಹೆಗ್ಗಳಿಕೆ, ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಜನಗಳನ್ನು ಹಾಸನಕ್ಕೆ ಕರ್ಕೊಂಬರೋದು, ಜನಗಳನ್ನ ಪರಿಚಯ ಮಾಡಿಸೋದು ಶುರುವಾಗಿದ್ದು. ನೀವೇನೋ ಕರೆಸಿದ್ರಿ, ಅದ್ರ ಜೊತೆಗೆ ನೀವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮನ್ನೇ ನೀವು ಗುರುತಿಸ್ಕೊಂಡ್ರಿ, ನಿಮ್ಮ ಕಲೆಯನ್ನ ಪರಿಚಯ ಮಾಡ್ಕೊಂಡ್ರಿ. ಈ ಬಗ್ಗೆ ತಾವೇನು ಹೇಳ್ತೀವಿ? ಅಲ್ಲ, ಹೀಗೆ ಶುರುವಾಗಿದ್ದು. ಅದು ಹೇಗೆ ಅಂದ್ರೆ ಜನಗಳ ಸಂಪರ್ಕಗಳು ಹೆಚ್ಚಾಗ್ತಾ ಹೋಗ್ಬೇಕು. ನನಗೆ ಯಾವ ಗಾಡ್ ಫಾದರ್ ಇರಲಿಲ್ಲ, ಗಾಡ್ ಮದರ್ ಇರಲಿಲ್ಲ, ಅಥವಾ ನೋಡು ಈ ದಾರಿಲಿ ಹೋದ್ರೆ ನಿನಗೆ ಇದು ಸಿಗುತ್ತೆ, ಆ ದಾರಿಲಿ ಹೋದ್ರೆ ಹಂಗೆ ಸಿಗುತ್ತೆ, ಇಲ್ಲಿ ಈಜೋಡಿದ್ರೆ ಸಿಹಿ ನೀರು ಸಿಗುತ್ತೆ, ಅದು ಸಮುದ್ರ ಉಪ್ಪು ನೀರು ಸಿಗುತ್ತೆ ಅಂತ ಹೇಳೋರು ಯಾರಿರಲಿಲ್ಲ. ಮುಕ್ತವಾಗಿ ನಾವೇ ಮಾಡ್ಕೋಬೇಕಿತ್ತು. ಆರ್ಕುಟ್ ನನಗೆ ಇವತ್ತು ಸಹ ಆಲ್ ಕ್ರೆಡಿಟ್ ಗೋಸ್ ಟು ಆರ್ಕುಟ್ ಬಿಕಾಸ್ ಇಟ್ ಕನೆಕ್ಟೆಡ್ ಮೀ ವಿತ್ ವರ್ಲ್ಡ್ಲಿ ಪೀಪಲ್. ಇಡೀ ಪ್ರಪಂಚದಲ್ಲಿರುವಂತಹ ವಿಶೇಷ ಜನಗಳನ್ನ, ಕಲಾವಿದರುಗಳನ್ನ, ಸೋಷಿಯಲ್ ಆಂಟ್ರಪ್ರಿನರ್ಸ್, ಸಾಮಾಜಿಕ ಉದ್ಯಮಿಗಳನ್ನ, ಆಮೇಲೆ ಬೇರೆ ಬೇರೆ ರೀತಿಯ ಕಲಾವಿದರನ್ನ, ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳನ್ನ ಭೇಟಿ ಮಾಡಿಸ್ತು. ಅವರೊಂದಿಗೆ ಪ್ರಾರಂಭ ಮಾಡಿ ಚರ್ಚೆಗಳು, ಆರ್ಕುಟ್ನಿಂದ ನನ್ನ ಅಂತಾರಾಷ್ಟ್ರೀಯ ಪ್ರವಾಸಗಳು ಶುರುವಾಯಿತು. ಯಾವ್ಯಾವ ದೇಶಕ್ಕೆ ಹೋಗಿ ಕಾರ್ಯಕ್ರಮ? US-ಗೆ ಹೆಚ್ಚಾಗಿ ನಾನು US-ನಲ್ಲಿ ಹೆಚ್ಚಾಗಿ ನಾನು ಪ್ರದರ್ಶನವನ್ನು ನೀಡಿದ್ದೀನಿ. ಅದಲ್ಲದೆ ಶ್ರೀಲಂಕಾ ಇರ್ಬೋದು, ಲಾಹೋಸ್, ಥೈಲ್ಯಾಂಡ್, ಮಲೇಷಿಯಾ, ಢಾಕಾ, ಬಾಂಗ್ಲಾದೇಶನ ಢಾಕಾ, ಸೆಂಟ್ರಲ್ ಯುರೋಪ್, ಇಷ್ಟು ದೇಶಗಳಲ್ಲಿ ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ನೀಡಿರುವಂಥದ್ದು. ಈಗ ಶಾಸ್ತ್ರೀಯ ನೃತ್ಯ ಮಾತ್ರ ಅಲ್ಲ, ಈಗ ಯೋಗ ಹಾಗೇನೆ ವ್ಯಾಯಾಮ ನೃತ್ಯಕ್ಕೆ ಎಷ್ಟು ಸಹಾಯವಾಗುತ್ತೆ? ಯೋಗ ಮತ್ತು ವ್ಯಾಯಾಮ, ಐ ಥಿಂಕ್ ಅದು ಎರಡೂ ಇಲ್ಲದೇನೆ ನಮ್ಮ ದೇಹವನ್ನು ನಾವು, ನಮ್ಮ ದೇಹದ ರಚನೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಡಾನ್ಸ್ ಅಂದರೆ ಏನಾಗುತ್ತೆ, ಅದಕ್ಕೆ ಒಂದು ಕರಿಕ್ಯುಲಮ್ ಅಂತ ಹೇಳ್ತೀವಿ, ಒಂದು ಶಿಸ್ತುಬದ್ಧವಾದ, ಕ್ರಮಬದ್ಧವಾದ ಅಭ್ಯಾಸ ಕ್ರಮ. ಪ್ರಾರಂಭದಲ್ಲಿ ಅಡವುಗಳನ್ನು ಪ್ರಾರಂಭ ಮಾಡ್ತೀವಿ, ತದನಂತರ ಬೇರೆ 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 ರೀತಿಯಾದಂತಹ ನೃತ್ಯದಲ್ಲಿ ಇರುವಂತಹ ರೆಪಿಟಾರ್ಸ್ಗಳನ್ನ ಕಲಿತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನನಗೆ ಯೋಗದ ಪ್ರಾರಂಭ ಆಗಿದ್ದು ಸುಮಾರು ನನಗೆ 4ನೇ ತರಗತಿಯಲ್ಲಿದೆ. ಗುರು ರಮೇಶ್ ಅಂತ ಹೇಳಿ ಹಾಸನದಲ್ಲಿ ವಿವೇಕಾನಂದ ಯೋಗ ಶಾಲೆ ಅಂತ ಹೇಳಿ ಸರ್ಕಾರದಿಂದ ನಡೆಸ್ತಿದ್ದಂತಹ ಒಂದು ಯೋಗ ಶಾಲೆ, ಅಲ್ಲಿ ಮೊದಲಿಗೆ ಯೋಗ ಪ್ರಾರಂಭ ಆಯಿತು. ಅಲ್ಲಿವರೆಗೂ ಅದೇ ಹೇಳ್ತಿದ್ವಲ್ಲ, ಚಿಕ್ಕ ಊರಿನಲ್ಲಿ ಬೆಳೆದಂಥದ್ದು, ವ್ಯವಹಾರಸ್ಥ ಕುಟುಂಬ, ಅವರಿಗೆ ವ್ಯವಹಾರ ಅದು ಬಿಟ್ಟರೆ ಬೇರೆ ಏನು ಆಲೋಚನೆಗಳು ಇರೋದಿಲ್ಲ. ಸೊ ಅಲ್ಲಿಗೆ ಹೋದ್ವಿ. ಇದು ಯೋಗ ಅಂದರೆ ಸೂರ್ಯ ನಮಸ್ಕಾರ ಮಾಡೋದು, ಅದಾದಮೇಲೆ ಒಂದಿಷ್ಟು ಆಸನಗಳನ್ನು ಮಾಡೋದು ಮಾತ್ರ ಆಯಿತು. ಅದಾದಮೇಲೆ ಮಾಡ್ತಾ 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 ದೇಹದಲ್ಲಿ ಬಾಗುವಿಕೆ, ಬಳಕುವಿಕೆ ತುಂಬ ಚೆನ್ನಾಗಿ ದೇಹವನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ತು. ಅದಾದಮೇಲೆ ಸರಿ ಇದು ಮುಖ್ಯ ಅಂತ ಹೇಳಿ ಪ್ರತಿನಿತ್ಯ ಅದರ ಅಭ್ಯಾಸವನ್ನು ಮಾಡಿದ್ವಿ. ಮಾಡ್ತಾ 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 ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ, ಅಲ್ಲದೆ ನೃತ್ಯದಲ್ಲಿ ನಮ್ಮ ಒಂದು ಇರುವಂತಹ ಬಾಗುವಿಕೆ, ಬಳಕುವಿಕೆಗಳು ಅಂದರೆ ಭಂಗಿಗಳು, ಅಭಂಗಿಗಳು, ತ್ರಿಭಂಗಿಗಳನ್ನು ಕೊಡೋದಕ್ಕೆ, ನೃತ್ಯದಲ್ಲಿ ಇರುವಂತಹ ವಿವಿಧ ರೀತಿಯಾದಂತಹ ಚಲಾಂಗ್ಗಳು ಅಥವಾ ಹಾರುವಂಥದ್ದು ಅಥವಾ ನೆಲದಲ್ಲಿ ಕೂತು ಮಾಡುವಂತಹ ಕ್ರಿಯೆಗಳಿಗೆ ಈ ವ್ಯಾಯಾಮ ಕ್ರಿಯೆ ಬಹಳ ಮುಖ್ಯ. ಒಂದು ವಿಶೇಷ ಏನಂತ ಹೇಳಿದ್ರೆ, ಜೂನಿಯರ್ ಟೆಕ್ಸ್ಟ್ ಬುಕ್ ಅಂತ ಒಂದಿದೆ. ಅಂದರೆ ನಮ್ಮಲ್ಲಿ ಎಕ್ಸಾಮ್ಸ್ಗಳ ಒಂದು ವಿಶೇಷ ಒಂದು ಪದ್ಧತಿ ಇದೆ. ಅದರಲ್ಲಿ ಜೂನಿಯರ್ ಎಕ್ಸಾಮ್ಸ್ ಮಾಡುವಂತಹ 11 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಲ್ಲಿಯೇ ಆ ವ್ಯಾಯಾಮ ಕ್ರಿಯೆಯ ಒಂದು ಬಹಳ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಯೋಗ ಮತ್ತು ನೀವು ನೃತ್ಯ ಕಲಾವಿದರಾಗಿ ಅಥವಾ ಸಾಹಿತಿಗಳಾಗಿ ಅಥವಾ ನೀವು ಕಲಾವಿದರಲ್ಲದೇ ಇರುವಂತಹ ನಿಟ್ಟಿನಲ್ಲೂ ಕೂಡ, ಬೇರೆ ಒಂದು ಉದ್ಯಮಿಗಳಾದರೂ ಕೂಡ ವ್ಯಾಯಾಮ ಬಹಳ ಮುಖ್ಯ. ನಿಜ. ಯೋಗ ಆಗಿರಬಹುದು ಅಥವಾ ಕ್ಯಾಲಿಸ್ಥೆನಿಕ್ ವರ್ಕೌಟ್ಸ್ ಅಂತ ಹೇಳ್ತೀವಿ, ಅಂದರೆ ಸ್ಪೆಷಲಿ ಫಾರ್ ಸ್ಪೋರ್ಟ್ಸ್ ಪರ್ಸನ್, ಅಥವಾ ನಾವು ಸ್ಪೋರ್ಟ್ಸ್ ಪರ್ಸನ್ ಅಂದರೆ ಡಾನ್ಸರ್ಸ್ ಕೂಡ ವಿ ಆರ್ ಕಾಲ್ಡ್ ಆಸ್ ದಿ ಅಥ್ಲೀಟ್ಸ್ ಆಫ್ ಗಾಡ್ಸ್ ಅಂತ. ಸೊ ಹಾಗಾಗಿ ನಮಗೂ ಸಹ ವ್ಯಾಯಾಮಗಳು ಬಹಳ ಮುಖ್ಯ. ಹಾಗಾದ್ರೆ ಸಾಕಷ್ಟು ವರ್ಕೌಟ್ಸ್ ಮಾಡೇ ಮಾಡಬೇಕು. ಬಹಳ ಪ್ರತಿನಿತ್ಯ ನನ್ನ 90 ಮಿನಿಟ್ಸ್, ದಿನನಿತ್ಯ 90 ನಿಮಿಷಗಳ ಕಾಲ, ಬೆಳಗ್ಗೆ 6ರಿಂದ 7:30ವರೆಗೂ ಅದು ನಾನು ಯಾರಿಗೂ ಬಿಟ್ಕೊಡಲ್ಲ. ದಟ್ ಈಸ್ ಮೈ ಸ್ಪೇಸ್. ಅದು ಮೀ ಟೈಮ್ ಅಂತ ಹೇಳ್ತೀನಿ. ಅದು ಮೀ ಟೈಮ್ ವಿತ್ ಮೈ ಬಾಡಿ. ಸೊ ಅದು ಬಹಳ ಮುಖ್ಯ. ಸೊ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು. ಆಮೇಲೆ ನೃತ್ಯ ಅನ್ನೋದು ಪ್ರದರ್ಶನ ಕಲೆ. ನೋಡಿ, ನೀವು ವರ್ಕೌಟ್ಸ್ ಮಾಡುವಂಥದ್ದು ವಿಡಿಯೋಸ್ ನಾವು ತೋರಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇದನ್ನ ಎಲ್ಲರೂ ಗಮನಿಸಿದ್ರೆ ಹೌದು, ಆರೋಗ್ಯವನ್ನ
ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ತುಂಬ ಸಾಧ್ಯ ಕಾಪಾಡ್ಕೊಳ್ಬೋದು. ಆಗುತ್ತೆ. ಆಮೇಲೆ ಡಾನ್ಸರ್ಸ್ಗಳು ಒಂದು ಬಹಳ ಮುಖ್ಯವಾಗಿ ಇಟ್ಕೊಳ್ಬೇಕು ಅಂತಂದರೆ ಗಮನಿಸಬೇಕಾಗಿರೋದು ಅಂದರೆ ಇದು ಪ್ರದರ್ಶನ ಕಲೆ. ರಂಗದ ಮೇಲೆ ಬಂದಾಗ ನಮ್ಮ ದೇಹವನ್ನ ಮೊಟ್ಟ ಮೊದಲಿಗೆ ಕಾಣ್ತಾ ಇರುತ್ತೆ. ಮೊದಲ 5 ನಿಮಿಷಗಳ ಕಾಲ ಜನಗಳು ನಿಮ್ಮ ಆಕಾರ ವಿಕಾರಗಳನ್ನು ನೋಡ್ತಾ ಇರ್ತಾರೆ. ಏನು ಉಡುಪು ಹಾಕಿದ್ದೀವಿ, ಏನು ಆಭೂಷಣಗಳನ್ನ ಹಾಕೊಂಡಿದ್ದೀವಿ, ಏನು ಆಭರಣಗಳು ಹಾಕೊಂಡಿದ್ದೀವಿ, ನಮ್ಮ ದೇಹ ರಚನೆ ಹೇಗಿದೆ, ದಪ್ಪ ಇದೀವೋ ಸಣ್ಣ ಇದೀವೋ, ಇದೆಲ್ಲ ಕಾಣ್ತಾ ಇರುತ್ತೆ. ಯಾಕಂದ್ರೆ ಅದು ಮೊದಲ 2 ರಿಂದ 5 ನಿಮಿಷಗಳ ಕಾಲ ಅದೊಂದು ಕೇಂದ್ರ ಬಿಂದು ಆಗಿರುತ್ತೆ. ಅದಾದ ನಂತರ ನಾವು ಅವರನ್ನ ಹೇಗೆ ನಮ್ಮ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀವಿ ಅನ್ನೋದು ನಮಗೆ ಬಿಟ್ಟು. ಅಲ್ಲಿವರೆಗೂ ದೇಹ ಒಂದು ವಾಹಕ, ನೃತ್ಯಕ್ಕೆ ಬಹಳ ಮುಖ್ಯವಾದ ವಾಹಕ. ಅದರಿಂದ ಆ ವಾಹಕವನ್ನ ಸರಿ ರೀತಿಯಲ್ಲಿ ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಹಾಗಾಗಿ ವ್ಯಾಯಾಮ ಕ್ರಿಯೆ, ಅದು ಯೋಗ ಮಾಡ್ತಿರೋ, ಕ್ಯಾಲಿಸ್ಥೆನಿಕ್ ವರ್ಕೌಟ್ಸ್ ಮಾಡ್ತಿರೋ, ಜಿಮ್ಮಿಗೆ ಹೋಗ್ತಿರೋ ಅಥವಾ ಇತರೆ ಕ್ರಿಯೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಆಯ್ಕೆ ನೀವು ಮಾಡ್ಕೋಬೇಕು. ಆದರೆ ನಿಮ್ಮ ದೇಹ ರಚನೆ, ನಿಮ್ಮ ದೇಹದ ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಂಡು ಕೆಲಸಗಳನ್ನ, ವರ್ಕೌಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನಾನು ಇಲ್ಲ ನನಗೆ ಜಿಮ್ಮೇ ಬೇಕು, ಬಾಡಿ ಮಸ್ಕ್ಯುಲರ್ ಮಾಡ್ಕೋಬೇಕು ಅಥವಾ ದಷ್ಟಪುಷ್ಟವಾಗಿ ನಾನು ಹೆಲ್ದಿಯಾಗಿ ಕಾಣಬೇಕು, ಅದು ನಿಮ್ಮ ಇಷ್ಟ. ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು ಅಥವಾ ನನ್ನ ಒಂದು ಪ್ರೊಫೆಷನ್ಗೆ ಅಥವಾ ನನ್ನ ಒಂದು ವೃತ್ತಿಗೆ ಇದು ಅನುಕೂಲ ಮಾಡುತ್ತೆ ಅಂದರೆ ಯೋಗ, ಅದರ ಜೊತೆಗೆ ಸ್ವಲ್ಪ ಮಸಲ್ ಟೋನಿಂಗ್ ಇದನ್ನು ಮಾಡ್ಕೊಳ್ಳಿ. ಇಲ್ಲ ನಾವು ಬೇರೆ ರೀತಿಯಲ್ಲಿ ನಾವು ಕಂಡುಕೊಳ್ತೀವಿ ಅಂದರೆ ಅದು ನಿಮ್ಮ ಇಚ್ಛೆ. ಆದರೆ ನಿಮ್ಮ ದೇಹದ ರಚನೆ, ನಿಮ್ಮ ಆಕಾರ ವಿಕಾರಗಳನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ವ್ಯಾಯಾಮ ಕ್ರಿಯೆಗಳನ್ನು ಮಾಡ್ತಾ ನಿಮ್ಮಲ್ಲಿ ಇರುವಂತಹ ಕುಂದುಕೊರತೆಗಳು ನಿಮಗೆ ಅರ್ಥ ಆಗುತ್ತೆ. ದೈಹಿಕ ರಚನೆಯಲ್ಲಿ ಕುಂದುಕೊರತೆಗಳು ಸಹಜ, ಒಂದು ಕಡಿಮೆ ಇರುತ್ತೆ, ಕೆಲವ್ರಿಗೊಂದು ಜಾಸ್ತಿ ಇರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ಈ ವ್ಯಾಯಾಮ ಕ್ರಿಯೆಗಳನ್ನು ಅಳವಡಿಸ್ಕೊಂಡ್ರೆ ಬಹಳ ಸುಖಕರವಾಗಿ ಆರೋಗ್ಯಕರವಾಗಿ ಜೀವನವನ್ನ ನಡೆಸಬಹುದು. ಹಾಗಾದ್ರೆ ನೀವು ಯೋಗ ಹಾಗೇನೆ ವ್ಯಾಯಾಮದ ಕಾರ್ಯಾಗಾರಗಳನ್ನ ಮಾಡಿದ್ದೀರಾ? ಎಲ್ಲೆಲ್ಲಿ ಮಾಡಿದ್ದೀರಿ? ಇಲ್ಲಿವರೆಗೂ ನಾನು ಕಾರ್ಯಾಗಾರಗಳು ಅಂದ್ರೆ US ಅಲ್ಲಿ ಮಾಡಿದ್ದೀನಿ, ಯುರೋಪ್, ರಷ್ಯಾ, ಬಾಂಗ್ಲಾದೇಶ್, ಮತ್ತೆ ಥೈಲ್ಯಾಂಡ್, ಮಲೇಷಿಯಾ, ಮತ್ತು ಭಾರತದ ಎಲ್ಲ ಮಹಾನಗರಗಳಲ್ಲಿ ಮತ್ತು ಕಾಸ್ಮೋಪಾಲಿಟನ್ಸ್ ಅಂದರೆ ಚಿಕ್ಕದಾಗಿ ಬೆಳೆಯುತ್ತಿರುವಂತಹ ನಗರಗಳಲ್ಲಿ ಎಲ್ಲೆಲ್ಲಿ ವರ್ಕ್ಶಾಪ್ಸ್ಗಳಿಗೆ ಕರೆದಿದ್ರು ಕಾರ್ಯಾಗಾರಗಳು ಮಾಡೋದಕ್ಕೆ. ನನ್ನ ಕಾರ್ಯಾಗಾರಗಳು ಶುರುವಾಗೋದೆ ಮೊದಲ 1 ಗಂಟೆಗಳ ಕಾಲ ಯೋಗ ಮತ್ತು ಬಾಡಿ ಟ್ರೈನಿಂಗ್. ಅದು ನನ್ನ ರೂಟೀನ್, ಅದರಿಂದನೇ ನಾನು ಪ್ರಾರಂಭ ಮಾಡೋದು. ಸೊ ಹಾಗಾಗಿ ಎಲ್ಲೆಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ, ಎಲ್ಲೆಲ್ಲಿ ನಾನು ಕಾರ್ಯಾಗಾರಗಳನ್ನು ಮಾಡಿದ್ದೀನಿ, ಅಲ್ಲಿ ಎಲ್ಲವೂ ಕೂಡ ನನ್ನ ಈ ಯೋಗ ಮತ್ತು ವರ್ಕೌಟ್ನ ವರ್ಕ್ಶಾಪ್ ಇದ್ದೇ ಇರುತ್ತೆ. ಸೊ ಪ್ರತಿನಿತ್ಯ ಈಗ 4 ದಿವಸ ಮಾಡ್ತಿದ್ದೀನಿ ಅಂದರೆ ಇನ್ನು 4 ದಿವಸದಲ್ಲಿ ದಿನಕ್ಕೆ 6 ಗಂಟೆ ಕಾಲ ನಾವು ಕಾರ್ಯಾಗಾರ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಮೊದಲ 1 ಗಂಟೆಗಳ ಕಾಲ ವ್ಯಾಯಾಮ ಕ್ರಿಯೆಗೆ ಸೀಮಿತ. ದೂರದರ್ಶನದ A ಗ್ರೇಡ್ ಕಲಾವಿದರಾಗಿ ತಾವು ಗುರುತಿಸ್ಕೊಂಡಿದ್ದೀರಿ. ಗುರುತಿಸ್ಕೊಳ್ಳೋದ್ರ ಜೊತೆಗೆ ಇವತ್ತು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಆಸೀನರಾಗಿದ್ದೀರಿ. ಹೇಗನ್ಸುತ್ತೆ ತಮಗೆ? ದೂರದರ್ಶನದ ಬಗ್ಗೆ ಹೇಳಬೇಕು ಅಂದರೆ ಇವತ್ತು ಕೂಡ ನನ್ನ ಜನರೇಷನ್ನು ಮತ್ತು ನನ್ನ ಹಿಂದಿನ ಜನರೇಷನ್ನು ಮತ್ತು ನಮ್ಮ ತಂದೆ ತಾಯಿಯ ಜನರೇಷನ್ನು ನೋಡಿ, ದೂರದರ್ಶನ ಏನು ಮಾಡುತ್ತೆ ಅಂದರೆ ಸರಿಯಾದ ಮಾಹಿತಿಯನ್ನು ಕೊಡುತ್ತೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ಆರ್ಭಟ ಇಲ್ಲ, ಕೂಗಾಟಗಳಿಲ್ಲ, ಕಿರ್ಚಾಟಗಳಿಲ್ಲ. ಸೌಮ್ಯವಾಗಿ ಕಣ್ಣು ಮುಚ್ಚಿ ಏನೋ ಒಂದು ನ್ಯೂಸ್ ಕೇಳಬೇಕಾ, ಆರಾಮಾಗಿ ಕೇಳ್ಬೋದು. ಯಾವುದೇ ಕಾರ್ಯಕ್ರಮಗಳನ್ನು ನೋಡಬೇಕಾ, ಸ್ಪಷ್ಟ ದಿಟ್ಟ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರೋದೇ ದೂರದರ್ಶನ. ಇವತ್ತು ಎಷ್ಟೋ ಪ್ರೈವೇಟ್ ಚಾನೆಲ್ಸ್ಗಳಾಗಿದೆ, ಬೆಳಗ್ಗೆ ಹಾಕೋದು ಕೂಡಲೇ ಜೋರಾಗಿ ಕಿರ್ಚಾಡ್ತಿರ್ತಾರೆ. ಅವರು ನ್ಯೂಸ್ ರೀಡರ್ಸ್ ಕಿರ್ಚಾಡ್ತಿರ್ತಾರೋ ಅಥವಾ ಅಲ್ಲಿ ಸಂಘರ್ಷಗಳು ಅಲ್ಲಿ ಕಿರ್ಚಾಡ್ತಿರ್ತಾರೋ ಇವತ್ತು ಅರ್ಥ ಆಗೋದಿಲ್ಲ. ಆದರೆ ದೂರದರ್ಶನ ನೋಡಿ ಯಾರ ಮನಸ್ಸನ್ನು ಕೆರಳಿಸೋದಿಲ್ಲ, ಮನಸ್ಸನ್ನು ಅರಳಿಸುತ್ತೆ. ಅದು ಶುಭೋದಯ ಕಾರ್ಯಕ್ರಮ. ಶುಭೋದಯ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಜನನ ನಾವು ಸೋಮಶೇಖರ್ ಅವ್ರದ್ದು ಇಂಟರ್ವ್ಯೂ ಕೇಳ್ತಾ ಇದ್ದೆ. ಆದಾಗ ಸೋಮಶೇಖರ್ ಅವರು, DC ಸೋಮಶೇಖರ್ ಅವರು, ಆಮೇಲೆ ಸುಂದರ್ ವೀಣಾ ಅವ್ರದ್ದು ಕೇಳ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಸಹಜವಾಗಿ, ಮುಖ್ಯವಾಗಿ ಅವರೆಲ್ಲ ಸಾಹಿತಿಗಳು, ಮತ್ತೆ ಸಾಹಿತ್ಯ ಅನ್ನೋದು, ಭಾಷೆ ಅನ್ನೋದು ಅವರ ರಕ್ತಗತವಾಗಿಯೇ ಬಂದಿರುವಂಥದ್ದು. ಅವ್ರದ್ದೆಲ್ಲ ಕೇಳುವಾಗ, ಆಮೇಲೆ ಪದ್ಮಶ್ರೀ ಅವರು, ಆಮೇಲೆ ಹಿರಿಯ ನಟರೆಲ್ಲ ಎಷ್ಟೊಂದು ಜನ ಬಂದು ಮಾತಾಡಿ ಅವರು ಮಾತು ಕೇಳುವಾಗ ಅವರ ಜೀವನದ ಸಂಘಟನೆಗಳು ಎಷ್ಟು ಚೆನ್ನಾಗಿ ನಮ್ಮ ಮುಂದೆ ಕೂತಿರುವಂತಹ ನಿರೂಪಕರು ಬಹಳ ಸಂಯಮದಿಂದ ಕೇಳ್ತಾರೆ. ಅದಕ್ಕೆ ಮನಸೋತ್ ಬಿಡ್ತೀವಿ. ಆಮೇಲೆ A ಗ್ರೇಡ್ ಕಲಾವಿದನಾಗಿ ಗುರುತಿಸ್ಕೊಳ್ಳೋದು ಅಂದರೆ ನಮ್ಮ ಏನು ಹೇಳ್ತೀವಿ, ರಾಜ್ಯದಲ್ಲಿ ಒಂದು ನ್ಯಾಷನಲ್ ಚಾನೆಲ್ಲು, ಒಂದು ಸ್ಟೇಟ್ ಚಾನೆಲಲ್ಲಿ ಗುರುತಿಸ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು
ಹೆಮ್ಮೆಯ ಸಂಗತಿ ಅದು. ಕಿರೀಟ ಹಿಡ್ಕೊಂಡ ಹಾಗೆ. ನಿಜ. ಇಲ್ಲಿ ಬಂದು ರೆಕಾರ್ಡ್ ಮಾಡಿದಾಗೆಲ್ಲ ಅದೊಂದು ಗೂಸ್ ಬಂಪ್ಸನೆ. ಯಾಕಂದ್ರೆ ಯಾವ್ದ್ರಲ್ಲೇ ಬೇಕಾದ್ರೂ ಮಾಡ್ಬೋದು, ಆದ್ರೆ ದೂರದರ್ಶನ ಅನ್ನೋದಿದೆಯಲ್ಲ, ಐ ಥಿಂಕ್ ದಟ್ ಈಸ್ ಇಂಟರ್ನ್ಯಾಷನಲ್ ಟ್ಯಾಗ್. ಅದು ಅದನ್ನ ಯಾರು ಬದಲಾಯಿಸೋಕ್ಕಾಗಲ್ಲ. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡ್ತಾ. ಜೊತೆಗೆ ಈಗ ನೀವು ಶಾಸ್ತ್ರೀಯ ನೃತ್ಯ ಕಲಾವಿದರು. ಹೌದು. ನಿಮ್ಮಲ್ಲಿ ಅಂದ್ರೆ ನೀವು ಪ್ರದರ್ಶನ ಕೊಟ್ಟಂತಹ ಅನೇಕ ವೇದಿಕೆಗಳಲ್ಲಿ ಹೆಚ್ಚು ಪ್ರದರ್ಶನ ಕಂಡಂತಹ ನೃತ್ಯ ನಾಟಕ ಯಾವುದು? ನನ್ನ ಸೋಲೋ ನೃತ್ಯ ನಾಟಕದಲ್ಲಿ ಗೋವರ್ಧನಗಿರಿ, ನಾರಾಯಣ ತೀರ್ಥರು ರಚನೆ ಮಾಡಿದಂತಹ ಕೃತಿ, ಅದು ಹೆಚ್ಚು 101 ಪ್ರದರ್ಶನ ಕಂಡಿತು. ಅದಾದ್ಮೇಲೆ ಮಹಿಷಾಸುರ ಮರ್ದಿನಿ ಅಂತ ಹೇಳಿ ಒಂದು 45 ನಿಮಿಷಗಳ ಕಾಲದ ಒಂದು ಪ್ರೊಡಕ್ಷನ್, ಅದು ಸುಮಾರು 28 ರಂಗಮ ಸಜ್ಜಿಕೆಗಳಲ್ಲಿ ಪ್ರದರ್ಶನವನ್ನು ಕಂಡಿತು. ಜನಗಳದ್ದು ಬೇಕು ಅಂತ ಹೇಳಿ ಕೇಳಿ ಕಂಡಂಥದ್ದು. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಅಂತ ಹೇಳಿದ್ರೆ US ಕಂಪನಿ, ಬ್ಯಾಟರಿ ಡ್ಯಾನ್ಸ್ ಕಂಪನಿ ಅಂತ ಹೇಳಿ, ಅವ್ರ ಜೊತೆ ಒಂದು ಕೊಲಾಬ್ರೇಟಿವ್ ಆಗಿ ಮಾಡಿದಂತಹ ಶಕ್ತಿ, ದ ರಿಟರ್ನ್ ಆಫ್ ಸೋಲ್ ಅಂತ ಹೇಳಿ, ಆ ಒಂದು ಪ್ರೊಡಕ್ಷನ್ನು ಇಡೀ ಭಾರತ ಅಲ್ಲದೆ US ಸಾಕಷ್ಟು ದೇಶಗಳಲ್ಲಿ, ಶ್ರೀಲಂಕಾದಲ್ಲಿ, ಬಾಂಗ್ಲಾದೇಶನಲ್ಲಿ ಅಲ್ಲದೆ ಭಾರತದಲ್ಲಿ ಸುಮಾರು 16 ಮಹಾನಗರಗಳಲ್ಲಿ ಆ ಒಂದು ಪ್ರದರ್ಶನ ಕಂಡ್ತು. ಹಾಗೇನೆ ಜನಗಳು ಅದನ್ನ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರು, ತಮ್ಮದಾಗಿಸಿಕೊಂಡ್ರು. ಅದು ಇಷ್ಟು ಪ್ರೊಡಕ್ಷನ್ಸ್ಗಳು ಅಲ್ಲದೆ ಸಾಕಷ್ಟು ಜಿನಧರ್ಮಕ್ಕೆ ಸಂಬಂಧಪಟ್ಟ ಪ್ರೊಡಕ್ಷನ್ಸ್ಗಳು ಮಾಡಿದ್ವಿ. ಯಾಕಂದ್ರೆ ಏನಾಗುತ್ತೆ, ನೃತ್ಯ ಅಂದ ಕೂಡಲೇ ಎಷ್ಟೊಂದು ಜನ ಅಂದ್ಕೊಳ್ತಾರೆ ಇದು ಒಂದು ಸಮೂಹಕ್ಕೆ ಅಥವಾ ಒಂದು ಮತದವರಿಗೆ ಅಥವಾ ಒಂದು ನಂಬಿಕೆಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಖಂಡಿತ ಅಲ್ಲ. ನೃತ್ಯ ಶಿಕ್ಷಣ ಅನ್ನೋದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದು ಎಲ್ಲಾ ಮತಕ್ಕೂ ಸಂಬಂಧಪಟ್ಟಿದ್ದು. ಹಾಗಾಗಿ ನಾನು ಮೂಲತಃ ಜೈನ ಧರ್ಮವನ್ನ ಆಚರಣೆ ಮಾಡುವಂಥವನು. ಜೊತೆಗೆ ಸಮಾಜದಲ್ಲಿ ಇರುವಂತಹ ಎಲ್ಲ ಧರ್ಮಗಳಿಗೂ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಟ್ಟು ಪ್ರತಿಯೊಂದು ಧರ್ಮದೊಂದಿಗೆ ಸಂಬಂಧವನ್ನು ಇಟ್ಕೊಂಡಂಥವನು. ಹಾಗಾಗಿ ಧರ್ಮದವರು ಏನು ಕೇಳ್ತಾರೋ ಅಥವಾ ಯಾವ ಒಂದು ತತ್ವವನ್ನು ಅನುಷ್ಠಾನದಲ್ಲಿ ಇಟ್ಕೊಂಡಂಥವ್ರು ಯಾವ ವಿಷಯವನ್ನು ಕೇಳ್ತಾರೋ ಆ ವಿಷಯವನ್ನು ನಾವು ಜನಗಳಿಗೆ ಕೊಡೋದು ನಮ್ಮ ಕೆಲಸವಾಗುತ್ತೆ. ಇಷ್ಟೆಲ್ಲ ವಿಚಾರಗಳಾಯ್ತು. ಆದ್ರೆ ಈಗ ನೀವು ಮೆಟ್ರೋ ನಗರಗಳಲ್ಲಿಯೂ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ, ಸಣ್ಣ ಹಳ್ಳಿಯಲ್ಲಿಯೂ ಕೂಡ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಅಲ್ಲಿನ ಜನರ ಮನಸ್ಥಿತಿಯನ್ನ ಅರ್ಥಕೊಂಡು ನೀವು ಪ್ರದರ್ಶನ ಕೊಡುವಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಏಕೆ ಅಂತಂದ್ರೆ ಮೆಟ್ರೋ ನಗರ ಅಂತಂದ್ರೆ ಎಲ್ಲ ವ್ಯವಸ್ಥೆ ಇರುತ್ತಪ್ಪ ಅಂತ ಹೇಳಿ, ಹಳ್ಳಿಗೆ ಹೋದಾಗ ಅಲ್ಲಿ ವ್ಯವಸ್ಥೆ ಕಮ್ಮಿ. ಆ ಬಗ್ಗೆ ತಾವೇನು ಹೇಳ್ತೀರಿ? ಜನಗಳಿಗೆ ಒಂದು ಎಕ್ಸ್ಪೋಜರ್ ಅಂತ ಒಂದು ಪದ ಇದೆ. ಅಂದ್ರೆ ಹೇಗೆ ಅವರು ಪ್ರಪಂಚವನ್ನು ತಮ್ಮದಾಗಿಸ್ಕೊಳ್ತಾರೆ, ಒಂದು ಪ್ರಪಂಚಕ್ಕೆ ತಮ್ಮನ್ನು ತಾವು ಹೇಗೆ ಪ್ರದರ್ಶನಗೊಳಿಸ್ಕೊಳ್ತಾರೆ ಅನ್ನೋದು. ಚಿಕ್ಕ ಹಳ್ಳಿಗಳಲ್ಲಿ ಪ್ರದರ್ಶನ ಮಾಡೋದು ಸಾಧನೆ. ಯಾಕಂದ್ರೆ ಜನಗಳಿಗೆ ಏನೂ ಗೊತ್ತಿರೋಲ್ಲ ಅಥವಾ ಯಾವುದರ ಬಗ್ಗೆನೂ ನೋಡಿ ಅಭ್ಯಾಸ ಇರೋದಿಲ್ಲ, ಅಥವಾ ಈ ವಿಷಯಗಳನ್ನು ತಿಳಿದು ಅದನ್ನು ಹೇಗೆ ಗ್ರಹಿಸಬೇಕು ಅನ್ನೋ ಶಕ್ತಿ ಇರೋದಿಲ್ಲ. ಆದರೆ ಮಹಾನಗರಗಳಲ್ಲಿ ಜನಗಳಿಗೆ ಗೊತ್ತಿರುತ್ತೆ. ಒಂದು ಡ್ಯಾನ್ಸ್ ಶೋನೋ, ಒಂದು ಸಂಗೀತನೋ ಅಥವಾ ಒಂದು ನಾಟಕ ನಡೀತಿದೆ ಅಂದರೆ ಪ್ರತಿಯೊಂದು ಚಟುವಟಿಕೆಗಳಿಗೆ ಅದರದ್ದೇ ಆದಂತಹ ಒಂದು ಪ್ರೇಕ್ಷಕರಿದ್ದಾರೆ, ಶ್ರೋತೃಗಳಿದ್ದಾರೆ. ಮತ್ತೆ ಬರಬೇಕು ಅಂದರೆ ಅವರು ಪ್ರಿಪೇರ್ ಆಗಿ ಬರ್ತಾರೆ. ಹಳ್ಳಿಗಳೆಲ್ಲ ಹಂಗಲ್ಲ, ಬಾರ್ಲಾ ಮಗ ಕೂತ್ಕೊಂಡು ನೋಡವ, ಇದೇ ಭಾಷೆ ಬಳಸ್ತಾರೆ. ಆಮೇಲೆ ಬಾಯಿ ಬಿಡ್ಕೊಂಡು ಹೀಗೆ ನೋಡ್ತಾ ಇರ್ತಾರೆ. ತುಂಬ ಡಲ್ ಲೈಟಿಂಗ್ ಇರುತ್ತೆ, ಹೆಚ್ಚು ಲೈಟಿಂಗ್ ವ್ಯವಸ್ಥೆಗಳಿರೋದಿಲ್ಲ. 4 ಲೈಟ್ ಹಾಕಿರ್ತೀವಿ, ಸರ್ ನೋಡಿ ಸರ್ ಇದೇ ರಂಗ ಇದೆ, ನೀವು ಇಲ್ಲೇ ಬಂದು ಕುಣಿಯೋದು ಸರ್ ಅಂತಾರೆ. ಅಷ್ಟೇ ಸರಳವಾಗಿ ಹೇಳ್ತಾರೆ. ಆಮೇಲೆ ನೋಡಿ ಇಷ್ಟು ಜಾಗದಲ್ಲಿ ಬಂದ್ಬಿಡಿ, ನಿಮ್ಗೆ 7 ಗಂಟೆಗೆ ಹೇಳಿದ್ರಾ, 10 ಗಂಟೆಗೆ ಬರ್ತಾರೆ ಸರ್, ಏನ್ ಮಾಡ್ತೀರಾ ಅಲ್ಲಿವರೆಗೂ? ಈ ರೀತಿ ಮುಗ್ಧವಾಗಿ, ಬಹಳ ಮುಗ್ಧವಾಗಿ ಮಾತಾಡ್ತಾರೆ. ಆ ಮನಸ್ಥಿತಿಯ ಜನರು ಇವತ್ತಿಗೂ ಇದೆ, ಹೀಗೆ ನಡೆಯುತ್ತೆ. ಆ ಒಂದು ಚಾಲೆಂಜಸ್, ಯಾಕಂದ್ರೆ ಅಲ್ಲೋಗಿ ನಾವು ಕಾಯ್ಬೇಕು ಪೇಷನ್ಸ್ ಅಲ್ಲಿ. ಮತ್ತು ಅವ್ರಿಗೆ ಏನು ಕನ್ವೆ ಆಗುತ್ತೆ, ಜಾನಪದ ನೃತ್ಯಗಳು ಕನ್ವೆ ಆಗುತ್ತೆ. ಒಂದಿಷ್ಟು ಜಾನಪದ ನೃತ್ಯಗಳನ್ನು ಮಾಡಿಸ್ಬೇಕು. ಆಮೇಲೆ ಫಾಸ್ಟ್ ಬೀಟ್ ಸಾಂಗ್ಸ್ ಬೇಕು ಅವ್ರಿಗೆಲ್ಲ. ನಾವು ಸ್ಲೋ ಆಗಿ, ಈಗ ಮಹಾನಗರಗಳಲ್ಲಿ ನಮ್ಮ ರೆಪಿಟಾರ್ಗಳಲ್ಲಿ ವರ್ಣಗಳು ಅಂತ ಹೇಳ್ತೀವಿ, ವರ್ಣಗಳನ್ನು ಪ್ರದರ್ಶನ ಮಾಡ್ತೀವಿ ಅಥವಾ ಪದಂ ಜಾವಳಿಗಳನ್ನ ಮಾಡ್ತೀವಿ. ಇಲ್ಲಿ ಜನಗಳಿಗೆ, ಇಲ್ಲಿ ಮನಸ್ಥಿತಿಗೆ, ಇಲ್ಲಿ ಪ್ರೇಕ್ಷಕರಿಗೆ ಅದು ಒಪ್ಪುವಂಥ ಮಾತು. ಯಾಕಂದರೆ ಅವ್ರಿಗೆ ಅರ್ಥ ಆಗತ್ತೆ ಅದು ನಾವೇನು ಕನ್ವೆ ಮಾಡ್ತಾ ಇದ್ದೀವಿ. ಯಾಕಂದರೆ ಸಾಕಷ್ಟು ಜನ ಬರುವಂತಹ ಪ್ರೇಕ್ಷಕರು ಕಲಾರಸಿಕರಾಗಿರ್ತಾರೆ, ಕಲಾ ಪೋಷಕರಾಗಿರ್ತಾರೆ. ಅವರಿಗೆ ಅದರ ಬಗ್ಗೆ ಒಂದು ಅರಿವಿರುತ್ತೆ. ಹಳ್ಳಿಗಳಲ್ಲಿರಲ್ಲ. ನಾ ಹಳ್ಳಿಗೆ ಹೋಗ್ಬಿಟ್ಟು ಒಂದು ವರ್ಣ ಮಾಡ್ತೀನೋ ಅಥವಾ ಒಂದು ಪದಮೋ ಜಾವಳಿ ಮಾಡ್ತೀನಿ ಅಥವಾ ಶೃಂಗಾರ ಇದು ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದಾರೆ, ಇದು ಎದ್ದೇ ಹೋಗ್ಬಿಡ್ತಾರಲ್ಲ. ಹಾಗಾಗಿ ಅವ್ರಿಗೆ ಏನೇಂದ್ರು ಈ ಹಳ್ಳಿಗಳಲ್ಲಿ ಒಂದು ಇನ್ಫ್ಲೂಯೆನ್ಸ್ ಏನಂತ ಹೇಳಿದ್ರೆ ಈ ಸಿನಿಮಾಗಳಲ್ಲಿ ಇರುವಂತಹ ಹಾಡುಗಳು ಅವರನ್ನು ಕುಪ್ಪಳಿಸಿ ಕುಣಿಸುತ್ತೆ.
ಆದರೆ ನಾವು ಶಾಸ್ತ್ರೀಯ ನೃತ್ಯ ಕಲಾವಿದರು, ಯಾವತ್ತೂ ಕೂಡ ಸಿನಿಮಾ ಹಾಡುಗಳಿಗೆ ನೃತ್ಯ ಮಾಡಿ ಅಭ್ಯಾಸ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಫಾಸ್ಟ್ ಬೀಟ್, ಅಂದರೆ ನಮ್ಮ ಡ್ಯಾನ್ಸ್ಗಳಲ್ಲೂ ಕೂಡ ಸ್ವಲ್ಪ ಫಾಸ್ಟ್ ಬೀಟ್ಸ್ಗಳಿರುತ್ತೆ. ಹಾಗೆ ಜನಪದ ಶೈಲಿಗಳಲ್ಲಿ ಒಂದಿಷ್ಟು ಹಾಡುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ, ಹಳ್ಳಿಗಳಲ್ಲಿ ಅದನ್ನು ಪ್ರದರ್ಶನ ಮಾಡ್ತೀವಿ. ಯಾಕಂದರೆ ನಾವು ಮಾಡಿ ಅದು ಪ್ರೇಕ್ಷಕರಿಗೆ ಮನದಟ್ಟಾಗಲಿಲ್ಲ, ಪ್ರೇಕ್ಷಕರಿಗೆ ನಾವು ಮುಟ್ಲಿಲ್ಲ ಅಂತ ಹೇಳಿದ್ರೆ ಆ ಪ್ರದರ್ಶನ ಮಾಡಿ ಪ್ರಯೋಜನ ಇಲ್ಲ. ಸೊ ಅದು ಪ್ರಯೋಜನ ಆಗಬೇಕು. ಸೊ ಮಾಡಿದ ಕಾರ್ಯಕ್ರಮದ ಯಶಸ್ಸು ಜೊತೆಗೆ ನಾವು ಮಾಡಿರುವಂತಹ ಕಾರ್ಯಕ್ರಮ ಜನಗಳಿಗೆ ಮುಟ್ಟುತ್ತಾ, ಅಲ್ಲಿ ಜನಗಳಿಗೆ ಅರ್ಥ ಆಗತ್ತಾ, ಈ ಮನಸ್ಥಿತಿಯನ್ನು ಬಹಳ ನಾವು ಕೇರ್ಫುಲ್ ಆಗಿ ಯೋಚನೆ ಮಾಡಬೇಕು. ನಾ ಹೇಳಿದಾಗ ಅದೇ, ನಾವು ಮಾಡಿ ಅರ್ಥ ಆಗಲಿಲ್ಲ ಅಂದರೆ ಅವತ್ತು ನಮ್ಮ ಎಂಡ್ ಆಫ್ ದ ಡೇ ಅಥವಾ ಎಂಡ್ ಆಫ್ ದ ಕೆರಿಯರ್ ಅಂತಲೇ ಹೇಳ್ಬಿಡ್ಬೋದು. ಆ ಥರ ಆಗುತ್ತೆ ಎಷ್ಟೋ ಸಲ. ಶುರು ನಾವೇನೂ ಗೊತ್ತಿರಲಿಲ್ಲ, ತುಂಬ ಪ್ಯೂರಿಸ್ಟ್ಗಳ ಥರ, ಅಂದರೆ ನಾ ಇದೇ ಮಾಡೋದು ಹಿಂಗೆ ಮಾಡೋದು ಅಂತಿರ್ತಿದ್ವಿ. ಬಟ್ ಅದು ಎಲ್ಲ ಕಡೆ ಅಪ್ಲೈ ಆಗೋಲ್ಲ, ಎಲ್ಲ ಕಡೆ ಕೆಲಸ ಆಗೋಲ್ಲ. ಅದರಿಂದ ಏನು ಬೇಕು, ಅಲ್ಲಿ ಏನು ಅವಶ್ಯಕತೆ ಇದೆ, ಆ ಅವಶ್ಯಕತೆಗೆ ತಕ್ಕ ಹಾಗೆ ಪ್ರದರ್ಶನಗಳನ್ನು ಮಾಡಿದರೆ ನೆಮ್ಮದಿಯಾಗಿರ್ತೀವಿ, ನೋಡೋರು ಖುಷಿಯಾಗಿರ್ತಾರೆ. ಈಗ ನೀವು ನೃತ್ಯವನ್ನ ಹೇಗೆ ಹೇಳ್ಕೊಡ್ತೀರಿ, ಅದರ ತರಬೇತಿ ಹೇಗಿರುತ್ತೆ ಅನ್ನೋದ್ರ ಒಂದು ಚಿಕ್ಕ ಚಿತ್ರಣ ನಮ್ಮ ಜೊತೆ ಇದೆ, ಅದನ್ನ ನಾವು ನೋಡಿ ಬರೋಣ ಹಾಗಾದ್ರೆ. ಸೊ ವೀಕ್ಷಕರು, ಇವರು ನೃತ್ಯ ತರಬೇತಿ ಹೇಗೆ ನೀಡ್ತಾರೆ ಆ ಒಂದು ವಿಡಿಯೋ ತುಣುಕು ಇದೀಗ. ಸೊ ಇದನ್ನು ನೋಡ್ತಾ ಇದ್ರೆ ನೃತ್ಯಕ್ಕೆ ವ್ಯಾಯಾಮ ಅಥವಾ ಯೋಗ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಯಾಕೆಂದರೆ ಆ ಸ್ಟಿಫ್ನೆಸ್ ನೋಡಿ ಬಾಡಿನಲ್ಲಿ, ನೀವು ಮೂಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಆ ಸ್ಟಿಫ್ನೆಸ್ಸು, ಆ ಬಳುಕುವಂತಹ ರೀತಿಯ ಭಂಗಿ, ಅವೆಲ್ಲ ನೋಡಿದಾಗ ನಮಗೆ ನಿಜವಾಗಿಯೂ ಅದರ ಅರಿವಾಗುತ್ತೆ. ಸೊ ನೀವೊಬ್ಬ ಗುರುವಾಗಿ ಈಗ ಮಕ್ಕಳ ಮೇಲೆ ಈ ನೃತ್ಯ ಅನ್ನುವಂಥದ್ದು, ನೃತ್ಯ ಕಲಿಕೆ ಅನ್ನುವಂಥದ್ದು ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ಹಾಗಾದ್ರೆ ಅವರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ? ಒಂದು ನೃತ್ಯ ಅಂದರೆ ಕೇವಲ ಕೈಕಾಲುಗಳ ಚಲನೆ ಅಲ್ಲ. ಹೌದು. ಸೊ ಇದೊಂದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ವಿಷಯ. ಸೊ ಎಷ್ಟೊಂದು ಜನ ಬರ್ತಾರೆ ಮಕ್ಕಳುಗಳು ಬಂದ ಕೂಡಲೇ, ಪಾಪ ಇದು ತುಂಬ ಕಠಿಣ ಅಭ್ಯಾಸ. ಪ್ರಾರಂಭದಲ್ಲಿ ಒಂದಿಷ್ಟು ವರ್ಷಗಳ ಕಾಲ ತುಂಬ ಕಠಿಣವಾದ ಅಭ್ಯಾಸ ಕ್ರಮ. ಸೊ ಅಡವುಗಳು ಅಂತ ಹೇಳಿದೆ ನಾನು ನಿಮ್ಗೆ ಆವಾಗಲೇ. ಅದನ್ನು ಕಲಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಡಿಸಿಪ್ಲಿನ್, ಒಂದು ಶಿಸ್ತಿದೆ, ಆಮೇಲೆ ಕ್ರಮಬದ್ಧವಾದ ಕಲಿಕೆ ಇದೆ. ಸೊ ಅದು ಬಹಳ ಕಠಿಣಕರವಾಗುತ್ತೆ. ಯಾಕಂದರೆ ಮಕ್ಕಳನ್ನ ಒಂದು ಸೌಷ್ಠವದಲ್ಲಿ ಅಂಗಾಂಗಗಳ ಒಂದು ವಿನ್ಯಾಸಗಳನ್ನು ಹೇಳ್ಕೊಡೋದಿರ್ಬೋದು, ಕೂರೋದು, ನಿಲ್ಲೋದು, ಇದೆಲ್ಲವುದನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ಸುಮಾರು 3 ರಿಂದ 4 ವರ್ಷಗಳು ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಸೋದಕ್ಕೆ, ದೇಹವನ್ನು ಈ ಕಲೆಗೆ ಹೇಗೆ ಒಗ್ಗಿಸ್ಕೋಬೇಕು, ಇದಕ್ಕೆ ಬೇಕಾಗಿರುವಂತಹ ಬಳುಕುವಿಕೆ, ಬಾಗುವಿಕೆಯನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಕೊಡೋದೇ 3 ರಿಂದ 4 ವರ್ಷ ಆಗೋಗುತ್ತೆ. ಒಂದು ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ. ಮೊದಲ ಅಡ್ಮಿಷನ್ ವಯಸ್ಸು ಅಂದರೆ ನಾವು 5.5 ರಿಂದ 6 ವರ್ಷಕ್ಕೆ ತಗೊಳ್ತೀವಿ. ಮುಗ್ಧ ಮನಸ್ಸುಗಳು ಬರುತ್ತೆ. ಸೊ ಮುಗ್ಧ ಮನಸ್ಸುಗಳನ್ನು ನಾವು ತಕ್ಷಣ ತಗೊಂಡು ತಳ್ಳಿಬಿಟ್ಟು ಇದನ್ನು ಮಾಡಿ ಅಂತ ಹೇಳೋದಕ್ಕಾಗ, ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ಕಥಾ ಸಮಗ್ರ ಅಂತ ಹೇಳಿ ಒಂದು ಮಾಡ್ತೀವಿ. ಅಂದರೆ ಮಕ್ಕಳುಗಳು ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳಬೇಕು. ಈಗ ಏನು ಹೇಳಬೇಕು, ಹಕ್ಕಿ ಹಾರುತ್ತಿದೆ ಅಂತ ಹೇಳ್ತವೆ, ಏನಂತ ತೋರಿಸ್ಬೇಕು, ಹಕ್ಕಿ ಹಾರ್ತಾ ಇದೆ ಅಂತ ತೋರಿಸ್ಬೇಕು. ಆಮೇಲೆ ಹಸು ಬರ್ತಾ ಇದೆ ಅಂದರೆ ಹಸು ಬರೋದನ್ನು ತೋರಿಸೋದು. ಹೀಗೆ ನಮ್ಮ ಪರಿಸರದಲ್ಲಿರುವಂತಹ ವಿಷಯಗಳನ್ನು ಅನುಕರಣೆ ಹೇಗೆ ಮಾಡ್ತೀವಿ ಅನ್ನೋದನ್ನು ಮೊಟ್ಟ ಮೊದಲಿಗೆ ನಾವು
ಮಕ್ಕಳಿಗೆ ಅದರ ಒಂದು ಶಿಕ್ಷಣವನ್ನು ನೀಡ್ತೀವಿ, ಪರಿಚಯವನ್ನು ಮಾಡಿಸ್ತೀವಿ. ಮಾಡಿ 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 ಚಿಕ್ಕ ಚಿಕ್ಕ ಕಥೆಗಳಿಂದ ಸ್ವಲ್ಪ ದೊಡ್ಡ ಕಥೆಗಳಿಗೆ ಹೋಗ್ತೀವಿ. ಆಮೇಲೆ ಅಲ್ಲಿ ಬರುವಂತಹ ಪುರಾಣದ ಕಥೆಗಳಿರಬಹುದು, ರಾಮಾಯಣದ ಚಿಕ್ಕ ಚಿಕ್ಕ ಕಥೆಗಳು, ಮಹಾಭಾರತದ ಚಿಕ್ಕ ಚಿಕ್ಕ ಕಥೆಗಳು, ಯಾಕೆ ಇದನ್ನು ಕಲಿಬೇಕು ಅನ್ನೋದನ್ನು ಹೇಳ್ಕೊಡ್ತಾ 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 ಜೊತೆಗೆ ಅದನ್ನು ಹೇಗೆ ಅಭಿನಯಕ್ಕೆ ಅಳವಡಿಸ್ಕೊಳ್ಬೇಕು. ಯಾಕಂದರೆ ಬರೋ ಮಕ್ಕಳು ಅದನ್ನು ಖುಷಿಯಾಗಿ ಕಲೀಲಿಲ್ಲ ಅಂತ ಹೇಳಿದ್ರೆ 1 ವಾರ 2 ವಾರ 1 ತಿಂಗಳು 2ನೇ ತಿಂಗಳಿಗೆ ನಾವು ಹುಡುಕ್ಬೇಕಾಗತ್ತೆ ಅವ್ರನ್ನ ಎಲ್ಲಿದ್ದಾರೆ ಅಂತ. ಹೌದು. ಸೊ ಹಾಗಾಗಿ ಮಕ್ಕಳುಗಳನ್ನು ನಮ್ಮ ಹತ್ರ ಪಾಠಕ್ಕೆ ಬಂದಾಗ ಅವರನ್ನು ಖುಷಿಯಾಗಿ ಇಟ್ಟು ಅಭ್ಯಾಸ ಮಾಡಿಸೋದು ಬಹಳ ಮುಖ್ಯ. ಹಾಗಾಗಿ ಈ ರೀತಿಯಾಗಿ ಅಭ್ಯಾಸವನ್ನು ಮಾಡಿಸೋದ್ರಿಂದ ಮಕ್ಕಳಲ್ಲಿ ಯಾವುದೇ ರೀತಿಯಾದಂತಹ ದೈಹಿಕ ಒತ್ತಡ ಇರೋದಿಲ್ಲ, ಮಾನಸಿಕ ಒತ್ತಡ ಇರೋದಿಲ್ಲ. ಮುಗ್ಧ ಮನಸ್ಸುಗಳು ಬಂದಾಗ ನಾವು ಎಲ್ಲ ವಿಷಯಗಳನ್ನು ಅವರಿಗೆ ದಾರೆ ಎರಿತೀವಿ ಅನ್ನೋದು ಸುಳ್ಳು. ಹಂತ ಹಂತವಾಗಿ ನಾವು ಕಲಿಸ್ತಾ ಹೋಗಬೇಕಾಗತ್ತೆ. ಆಮೇಲೆ ನೃತ್ಯ ಶಿಕ್ಷಣ ಅಂತ ಹೇಳಿದೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಬಹಳ ನಾವು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಮಕ್ಕಳಲ್ಲಿ ಎಲ್ಲರಲ್ಲೂ ನಮಗೆ ರೈಟ್ ಮತ್ತು ಲೆಫ್ಟ್ ಬ್ರೈನ್ ಇರೋದು ಗೊತ್ತಿದೆ. ನೃತ್ಯ ಶಿಕ್ಷಣದಲ್ಲಿ ಏನು ಮಾಡ್ತೀವಿ, ನಾವು ಏನೇ ಬಲಭಾಗದಲ್ಲಿ ಮಾಡಿದರೂ ಎಡಭಾಗದಲ್ಲೂ ಅದನ್ನು ಮತ್ತೆ ಮಾಡಿಸ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಅದೊಂದು ಬ್ರೈನ್ ಬ್ಯಾಲೆನ್ಸ್ ಮಾಡುತ್ತೆ. ಮೆದುಳಿನ ಬಲ ಮತ್ತು ಎಡಭಾಗದ ಒಂದು ಬ್ಯಾಲೆನ್ಸ್ನ ಸಮತೋಲನವನ್ನು ತರುತ್ತೆ. ಅದರಿಂದ ಮಕ್ಕಳಲ್ಲಿ ಲವಲವಿಕೆ ಆಗಿರ್ತಾರೆ, ಮಕ್ಕಳಲ್ಲಿ ಒಂದು ಖುಷಿ ಇರುತ್ತೆ, ಸಂತೋಷ ಇರುತ್ತೆ, ಚಟುವಟಿಕೆಗಳಲ್ಲಿ ಸರಳವಾಗಿ ತೊಡಗಿಸ್ಕೊಳ್ತಾರೆ. ಹಾಗಾಗಿ ಇದು ಮಾನಸಿಕ ಒಂದು ಇದಾಗುತ್ತೆ. ಈಗೀಗ ಕೇಳ್ತೀವಿ ಡಿಪ್ರೆಷನ್ನು, ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸು, ಡಿಸಾರ್ಡರ್ಸ್ಗಳು ಕೇಳ್ತೀವಿ ಮಾನಸಿಕ ಆರೋಗ್ಯದ ಬಗ್ಗೆ. ಮಕ್ಕಳೆಲ್ಲ ಈಗ ಚಿಕ್ಕ ಚಿಕ್ಕ ಮಕ್ಕಳು ನನಗೆ ಡಿಪ್ರೆಷನ್ ಅಂತ ಬರ್ತಾರೆ, ನನಗೆ ಬೇಜಾರಾಗ್ಬಿಟ್ಟಿದೆ ಅಂತ ಬರುತ್ತೆ. ನಾವೆಲ್ಲ ಬೆಳೆಯುವಾಗ ಯಾವ ಡಿಪ್ರೆಷನ್ನು ಯಾವ ಆಂಗ್ಸೈಟಿ ಇರ್ತಿತ್ತು, ಯಾವುದೂ ಇರ್ತಿರ್ಲಿಲ್ಲ. ಯಾಕಂದರೆ ತುಂಬ ಕುಟುಂಬಗಳಲ್ಲಿ ಬೆಳೀತಾ ಇದ್ವಿ. ತಂದೆ ತಾಯಿ ಯಾವುದೋ ಕೆಲಸಗಳಲ್ಲಿ ಬ್ಯುಸಿ ಇರ್ತಿದ್ರೆ ನಮ್ಮ ಜೊತೆಗೆ ಆಟ ಆಡೋದಕ್ಕೆ ಸಮ ವಯಸ್ಕರು ಇರ್ತಿದ್ರು, ಇಲ್ಲ ಸ್ವಲ್ಪ ದೊಡ್ಡವರು ಇರ್ತಿದ್ರು, ಅಜ್ಜಿ ತಾತಂದಿರು ಇರ್ತಿದ್ರು, ಕೂತ್ಕೊಂಡು ಆಟ ಆಡಿಸೋರು. ಡಿಪ್ರೆಷನ್ ಅನ್ನೋ ಪದಗಳೇ ಕೇಳಿರಲಿಲ್ಲ. ಈಗ ಬರ್ತಾ 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 ಐ ಥಿಂಕ್ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಅದು ಟ್ರೆಂಡು ಇನ್ ಅ ವೆರಿ ಬ್ಯಾಡ್ ವೇ. ಯಾರೇ ಕೇಳಿದ್ರು, ಇಲ್ಲ ಸರ್ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ಅದಕ್ಕೆ ನಾನು ಡ್ಯಾನ್ಸ್ ಕಲ್ತ್ರೆ ಸ್ವಲ್ಪ ಬೇಜಾರು ಹೋಗುತ್ತಂತೆ ಅಂತ ಬರ್ತೀವಿ, ನಮ್ಮ ಪೋಷಕರು ಹೇಳಿ ಕರ್ಕೊಂಡ್ಬರ್ತಾರೆ. ಸೊ ಹಾಗಾಗಿ ಈ ಒಂದು ಆತಂಕನೂ ಕೂಡ ಮೂಡಿಸುತ್ತೆ. ಅಂದರೆ ಈ ಮಾನಸಿಕ ತೊಂದರೆಗಳಿಗೆ ಯಾಕೆ ಆಗ್ತಿದೆ ಅಂತ ನಾನು ಉತ್ತರ ಕೊಡೋದಲ್ಲ, ಅವರೇ ಪ್ರಶ್ನೆ ಮಾಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ದೈಹಿಕ ಆರೋಗ್ಯ ನಿಮಗೆ ಗೊತ್ತಿದೆ. ಸೊ ಡಾನ್ಸ್ ಅಂದ ಕೂಡಲೇ ಇದು ಮಲ್ಟಿ ಡಿಸಿಪ್ಲಿನರಿ, ಬಹುಶಾಸ್ತ್ರೀಯ ಅಧ್ಯಯನ. ಅದನ್ನು ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಈಗ ನೃತ್ಯದಲ್ಲಿ ಬಹುಶಾಸ್ತ್ರೀಯ ಅಧ್ಯಯನ ಹೇಗೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ? ಭಾರತೀಯ ನೃತ್ಯ ಅನ್ನೋದಷ್ಟೇ ಅಲ್ಲ, ಭಾರತದಲ್ಲಿ ಇರುವುದೆಲ್ಲವೂ ಗಣಿತದಿಂದನೇ ಪ್ರಾರಂಭ ಆಗೋದು. ಎಲ್ಲದರಲ್ಲೂ ಲೆಕ್ಕಾಚಾರ ಇದೆ, ಎಲ್ಲದರಲ್ಲೂ ಜಾಮಿಟ್ರಿ ಇದೆ. ನಾವು ಹಿಂದಿನ ದೇವಸ್ಥಾನಗಳ ವಾಸ್ತುಶಿಲ್ಪಗಳನ್ನು ನೋಡಬಹುದು, ಅಥವಾ ದೇಹದ ರಚನೆಗಳನ್ನು ನೋಡ್ಬೋದು. ಪ್ರತಿಯೊಂದು ಸಾಮುದ್ರಿಕಗಳನ್ನು ಹೇಳ್ತಾರೆ. ಆ ಸಾಮುದ್ರಿಕಗಳನ್ನು ಹೇಳುವಾಗಲಾಗಲಿ, ದೇವಸ್ಥಾನದ ಒಂದು ಮೆಷರ್ಮೆಂಟ್ಸ್ಗಳು ಹೇಳೋದಾಗಲಿ, ದೇಹ ರಚನೆಯ ಒಂದು ಮೆಷರ್ಮೆಂಟ್ಸ್ ಹೇಳೋದಾಗಲಿ, ನೃತ್ಯದ ಸಂಗೀತ ಸಾಹಿತ್ಯ ಯಾವುದೇ ಒಂದು ವಿಷಯಗಳನ್ನು ನಾವು ತಗೊಂಡಾಗ ಅದರಲ್ಲಿ ಗಣಿತದ ಮಹತ್ವ ಸಾಕಷ್ಟಿದೆ. ಸೊ ಗಣಿತ ಇಲ್ಲದೆ ನೃತ್ಯ ಇಲ್ಲ, ಗಣಿತ ಇಲ್ಲದೆ ರಚನಾ ಶಕ್ತಿಗಳು ಇರೋದಿಲ್ಲ. ಹಾಗಾಗಿ ಅಂತರ್ಶಾಸ್ತ್ರೀಯ ಮತ್ತು ಬಹುಶಾಸ್ತ್ರೀಯ ಯಾಕೆ ಅಂತ ಹೇಳ್ತೀವಿ ಅಂದರೆ, ನೃತ್ಯ ಅಂದರೆ ಕೇವಲ ಕೈಕಾಲು ಚಲನೆ ಅಂತ ಒಂದಿಷ್ಟು ಜನ ಅಂದ್ಕೊಂಡ್ರೆ, ಇನ್ನು ಕೆಲವರು ಇದರಲ್ಲಿ ಸಾಹಿತ್ಯ ಇದೆ ಅಂತ ಅಂದ್ಕೊಳ್ತಾರೆ. ಇನ್ನೊಂದಿಷ್ಟು ಜನ ಭಾಷೆ ಇದೆ, ಅಂದರೆ ಸಾಕಷ್ಟು ಭಾಷೆಗಳ ಒಂದು ಒಡಂಬಡಿಕೆ ಇದೆ. ಇನ್ನು ಕೆಲವರು ಗಣಿತ ಇದೆ, ಇನ್ನು ಕೆಲವರಿಗೆ ದೇಹದ ಒಂದು ವಿಭಿನ್ನ ಭಂಗಿಗಳ ಒಂದು ಚಲನೆಗಳಿದೆ. ಇನ್ನೊಂದಿಷ್ಟು ಜನಗಳಿಗೆ ಇದು ಕೇವಲ ಒಂದು ಮನೋರಂಜಕ, ಅಂದರೆ ಮನಸ್ಸಿಗೆ ಮುದವನ್ನು ಕೊಡುವಂತಹ ವಿಷಯ ಅಂತ. ಇನ್ನೊಂದಿಷ್ಟು ಜನ ಇದನ್ನು ತತ್ವಯುಕ್ತವಾಗಿಯೂ ನೋಡ್ತಾರೆ. ಹಾಗಾಗಿ ನೃತ್ಯ ಸಂಗೀತ, ನಮ್ಮ ಭಾರತೀಯ ಶಾಸ್ತ್ರೀಯ ನೃತ್ಯ ಸಂಗೀತ ಸಾಹಿತ್ಯಗಳಲ್ಲಿ ಗಣಿತ ಇದೆ, ವಿಜ್ಞಾನ ಇದೆ, ಸಮಾಜ ಇದೆ, ಪೌರಾಣಿಕ ಇದೆ, ಧರ್ಮ ಇದೆ, ಪ್ರತಿಷ್ಠೆ ಇದೆ, ನಿಷ್ಠೆ ಇದೆ, ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ, ವಿವಿಧ ಭಾಷೆಗಳ ಒಡಂಬಡಿಕೆ ಇದೆ, ಸ್ನೇಹ ಇದೆ, ಬಾಂಧವ್ಯ ಇದೆ, ಮಾನಸಿಕ ಆರೋಗ್ಯ ಇದೆ, ದೈಹಿಕ ಆರೋಗ್ಯ ಇದೆ. ಅದರಿಂದ ಇಷ್ಟು ಇರೋದ್ರಿಂದ ಇದು ಬಹುಶಾಸ್ತ್ರೀಯ ಅಧ್ಯಯನ ಆಗುತ್ತೆ. ಈಗ ನೃತ್ಯದಲ್ಲೆಲ್ಲ PhD ಮಾಡ್ತಾರೆ. ಇದರಲ್ಲಿ ಈಗ ಕೆಲವರು ಅಂತರ್ಶಾಸ್ತ್ರೀಯ ಅಧ್ಯಯನ ಅಂದರೆ ನೃತ್ಯದ ಜೊತೆಗೆ ಮತ್ತೊಂದು ವಿಷಯವನ್ನು ತಗೊಂಡು ರಿಸರ್ಚ್ ಮಾಡುವಂಥದ್ದಿದೆ. ಇನ್ನು ಕೆಲವರು 2 ರಿಂದ 3 ವಿಷಯಗಳನ್ನು ತಗೊಂಡು ಬಹುಶಾಸ್ತ್ರೀಯ ಅಧ್ಯಯನವನ್ನು ಮಾಡೋದು ಕೂಡ ಈ ನೃತ್ಯಗಳಲ್ಲಿ ನಾವು ಕಾಣ್ತೀವಿ. ಹಾಗಾಗಿ ಇದು ಬಹುಶಾಸ್ತ್ರೀಯ ಅಧ್ಯಯನ. ಯಾವುದೋ ಒಂದು ಮಗು ನಮ್ಮ ಹತ್ರ ಬರುತ್ತೆ ಅಂತ ಹೇಳಿದ್ರೆ ಬರೀ ದೇಹದ ಅಂಗಾಂಗ ಚಲನೆಗಳನ್ನು ಮಾತ್ರ ಹೇಳ್ಕೊಡೋದಿಲ್ಲ, ಜೊತೆಗೆ ಗಣಿತ ಹೇಳ್ಕೊಡ್ತಾ ಇದ್ದೀವಿ, ಸಮಾಜದ ಆಗು ಹೋಗುಗಳನ್ನು ಹೇಳ್ಕೊಡ್ತಿದ್ದೀವಿ,
ಸಮಾಜ ಪ್ರಜ್ಞೆ, ನಾವು ಹೇಗಿರಬೇಕು ಸಮಾಜದಲ್ಲಿ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಶಿಸ್ತು ಹೇಳ್ಕೊಡ್ತಾ ಇದ್ದೀವಿ, ಡಿಸಿಪ್ಲಿನ್ನು, ಮ್ಯಾನರಿಸಮ್ಸ್, ನಾವು ಹೇಗೆ ನಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಸಮಾಜದಲ್ಲಿ ಇರುವಂತಹ ಆಗು ಹೋಗುಗಳನ್ನು ನಿದರ್ಶನದೊಂದಿಗೆ ತೋರಿಸ್ಕೊಡ್ತಾ ಇದ್ದೀವಿ. ತತ್ವವನ್ನು ಹೇಳ್ಕೊಡ್ತಾ ಇದ್ದೀವಿ. ಆಮೇಲೆ ಸಾಹಿತ್ಯವನ್ನು ಕಲಿತಾರೆ, ಜೊತೆಗೆ ಭಾಷೆಯನ್ನು ಕಲಿತಾ ಇದ್ದಾರೆ. ಸೊ ಇದಿಷ್ಟು ಒಟ್ಟಿಗೆ ನಡೆಸ್ತಿರುವಂತಹ ಸೋಷಿಯಲ್ ಆಂಟ್ರಪ್ರಿನರ್ಸ್ ನಾವು, ಸಮಾಜ ಉದ್ಯಮಿಗಳು. ಇಷ್ಟೆಲ್ಲ ವಿಚಾರಗಳಾಯಿತು. ನೀವು ಸಮಾಜ ಉದ್ಯಮಿಯಾಗಿ ಈಗ ಪರಿಸರದ ಬಗ್ಗೆಯೂ ಕೂಡ ತಮಗೆ ಕಾಳಜಿ ಇದ್ದೇ ಇರುತ್ತೆ. ನೃತ್ಯ, ಸಂಗೀತ ಅಥವಾ ಯಾವುದೇ ಕಲೆ ಆಗಿರ್ಬೋದು, ಇದರ ಒಂದು ಸ್ಥಾನಮಾನವನ್ನ ಈ ಕಲೆಯ ಮುಖೇನ ಬದಲಾಯಿಸೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಹೇಗೆ? ಯಾಕಂದರೆ ನೃತ್ಯ ಕಲಾವಿದರು ಅಂದರೆ ನಮಗೆ ನಮ್ಮದೇ ಆದಂತಹ ಜವಾಬ್ದಾರಿಗಳಿದೆ. ಯಾಕಂದರೆ ಸಮಾಜಮುಖಿಗಳಾಗಿ ಬೆಳಿತೀವಿ. ಟ್ರಾನ್ಸ್ಪರೆಂಟ್ ಹೌಸ್, ನಾವು ಇರೋದೇ ಒಂದು ಏನು ಪಾರದರ್ಶಕ, ನಮ್ಮ ಎಲ್ಲ ಚಟುವಟಿಕೆಗಳು, ನಮ್ಮ ನಡುಗೆ, ನಮ್ಮ ಸಮಾಜದಲ್ಲಿ ಗುರುತಿಸ್ಕೊಳ್ಳುವಂತಹ ವಿಧಾನ ಎಲ್ಲವೂ ಪಾರದರ್ಶಕವಾಗಿರುತ್ತೆ. ಕಣ್ಣಿಗೆಲ್ಲವೂ ಕಾಣ್ತಾ ಇರುತ್ತೆ. ಹಾಗಾಗಿ ನಮ್ಮ ಒಂದು ಜವಾಬ್ದಾರಿ ಸಮಾಜಕ್ಕೆ ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ನೃತ್ಯ ಸಂಗೀತ ಇದರಿಂದ ಕೊಡ್ಬೋದು ಅಂತ. ಖಂಡಿತ. ಯಾಕಂದರೆ ಸಮಾಜಮುಖಿಯಾಗಿ ನಮ್ಮನ್ನು ಒಬ್ಬರು ರೋಲ್ ಮಾಡೆಲ್ಸ್ ಅಂತ ತಗೊಂಡು, ಅಥವಾ ತಮ್ಮ ಜೀವನದಲ್ಲಿ ಒಬ್ಬ ಟೀಚರ್ ಅಥವಾ ಗುರು ಸ್ಥಾನ ಅಂತ ಕೂಡಲೇ ನಮ್ಮನ್ನು, ನಮ್ಮ ಹೆಜ್ಜೆಗಳನ್ನು ಅನುಸರಿಸುವಂಥವ್ರು ನೂರಾರು ಜನ ಇರ್ತಾರೆ. ಹಾಗಾಗಿ ಆ ನೂರಾರು ಜನಕ್ಕೆ ಮೊದಲು ನಮ್ಮಲ್ಲಿ ವ್ಯಕ್ತಿಗತವಾಗಿ ಪರಿವರ್ತನೆಗಳಾಗತ್ತೆ. ಆ ವ್ಯಕ್ತಿಗತ ಪರಿವರ್ತನೆಗಳಿಂದ ಆಗು ಹೋಗುಗಳನ್ನು ಅರ್ಥ ಮಾಡ್ಕೊಂಡಿರ್ತೀವಿ, ಸರಿ ತಪ್ಪುಗಳನ್ನು ಅರ್ಥ ಮಾಡ್ಕೊಂಡಿರ್ತೀವಿ. ಆ ಸರಿ ತಪ್ಪುಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅದು ಪರಿಸರಕ್ಕೆ ಸಂಬಂಧ ಇರಬಹುದು, ಅಥವಾ ನಮ್ಮ ಸಮಾಜದ ಒಂದು ಆಗು ಹೋಗುಗಳನ್ನು ಹೇಳ್ಕೊಡುವ ನಿಟ್ಟಿನಲ್ಲಿ ಇರಬಹುದು. ಅದನ್ನು ಹೇಗೆ ನಾವು ಮಕ್ಕಳಿಗೆ ದಾರೆ ಎರಿತಾ ಮಕ್ಕಳು ಅದೇ ರೀತಿಯಲ್ಲಿ, ಅದೇ ಮನಸ್ಥಿತಿಯಲ್ಲಿ ಬೆಳೀತಾರೆ. ಹೌದು. ಯಾವ ಪರಿಸರದಲ್ಲಿ ಗಿಣಿ ಕಥೆಗಳು ಗೊತ್ತಿದೆ ನಮಗೆ, ಕೇಳಿ ಬೆಳೆದಿರುವಂಥದ್ದು. ಆಗ ಆ ಗಿಣಿ ಕತೆ ಇಲ್ಲೂ ಅಳವಡಿಸುತ್ತೆ. ಆ ಪರಿಸರವನ್ನು ಕೊಡ್ತೀವಿ ಮಕ್ಕಳಿಗೆ. ಅದರ ಜೊತೆಗೆ ಪರಿಸರದ ಬಹುಮುಖ್ಯ ಅಂಶವನ್ನು ಹೇಳ್ಕೊಡ್ತೀವಿ. ಆ ಪರಿಸರ ಗರ್ಭ ಚೆನ್ನಾಗಿದ್ರೆ ಮಾತ್ರ ಅದರಲ್ಲಿ ಹುಟ್ಟುವಂತಹ ಎಲ್ಲ ಜೀವಿಗಳು ಆರೋಗ್ಯಕರವಾಗಿರುತ್ತೆ. ಆ ಪರಿಸರ ಗರ್ಭವನ್ನೇ ನಾವು ಹಾಳು ಮಾಡಿದ್ರೆ, ಗರ್ಭ ಹಾಳಾದ ಕೂಡಲೇ ಏನಾಗುತ್ತೆ? ಪರಿಸರನೇ ಹಾಳಾಗೋಗುತ್ತೆ. ಹಾಳಾಗೋದ್ರಿಂದ ಆ ಪರಿಸರ ಗರ್ಭವನ್ನು ಹೇಗೆ ಕಾಪಾಡ್ಕೋಬೇಕು, ಅದಕ್ಕೆ ಬೇಕಾಗಿರುವಂತಹ ಮುಖ್ಯ ಅಂಶಗಳೇನು, ಅದನ್ನ ಹೇಳ್ಕೊಡ್ತೀವಿ ಮಕ್ಕಳಿಗೆ. ನಮ್ಮ ಜೊತೆ ಪಾರ್ಕ್ಗಳಿಗೆ ಕರ್ಕೊಂಡು ಹೋಗ್ತೀವಿ, ಸಸ್ಯ ರಾಶಿಗಳ ಒಂದು ಪರಿಚಯವನ್ನು ಮಾಡಿಸ್ತೀವಿ. ಅಥವಾ ನಮ್ಮ ಪರ್ಫಾರ್ಮೆನ್ಸ್ ಟ್ರಿಪ್ಸ್ಗಳಿಗೆ ಹೋಗ್ತೀವಿ. ಸಾಕಷ್ಟು ಕಡೆ ಪ್ರದರ್ಶನಕ್ಕೆ ಅಂತ ಟ್ರಿಪ್ಸ್ಗಳಿಗೆ ಹೋಗ್ತೀವಿ. ನಾವು ಹೋಗೋದು ಬರೀ ಪರ್ಫಾರ್ಮೆನ್ಸ್ ಟ್ರಿಪ್ ಮಾತ್ರ ಅಲ್ಲ, ಅದರ ಜೊತೆಗೆ ಒಂದು ಸ್ಮಾಲ್ ವೆಕೇಶನ್ ಇರುತ್ತೆ. ಒಂದು ಸ್ಮಾಲ್ ಪಿಕ್ನಿಕ್ ಸ್ಪಾಟ್ಸ್ನ ಆಯ್ಕೆ ಮಾಡ್ತೀವಿ. ಅಲ್ಲೋದಾಗ ಅಲ್ಲಿ ಇರುವಂತಹ ಒಂದು ಜಾಗದ ಪರಿಚಯ ಇರ್ಬೋದು. ಯಾಕೆ ಈ ಮರಗಳು ಇಲ್ಲೇ ಇದೆ, ಯಾಕೆ ಈ ಸಸ್ಯಗಳು ಇಲ್ಲೇ ಬೆಳೀತಾ ಇದೆ, ಯಾಕೆ ಈ ಕಲ್ಲುಗಳ ರಚನೆ ಇಲ್ಲಿ ಹೀಗಿದೆ, ಪ್ರತಿಯೊಂದು ವಿಷಯಗಳನ್ನು ಹೇಳ್ಕೊಡ್ತಾ ಇರ್ತೀವಿ. ಅದರ ಈಗ ಎಲ್ಲ ಕಡೆ ಗೊತ್ತು, ಡಿಫಾರೆಸ್ಟೇಷನ್ ಅಂತೀವಿ, ಮರಗಳನ್ನು ನಾಶ ಮಾಡ್ತಿದ್ದಾರೆ ಇನ್ ದ ನೇಮ್ ಆಫ್ ಸಿವಿಲೈಸೇಷನ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್ ಅಂತ. ಸೊ ಈ ಕಾಸ್ಮೋ ಟು ಮೆಟ್ರೋಪಾಲಿಟನ್ ಸಿಟೀಸ್ ಪರಿವರ್ತನೆಗಳಾಗತ್ತಲ್ಲ, ಚಿಕ್ಕ ನಗರದಿಂದ, ಹಳ್ಳಿಗಳಿಂದ ಚಿಕ್ಕ ಒಂದು ನಗರ ಆಗುತ್ತೆ, ನಗರದಿಂದ ಕಾಸ್ಮೋಪಾಲಿಟನಿಗೆ ಬರ್ತೀವಿ, ಅಲ್ಲಿಂದ ಮಹಾನಗರಗಳಾಗತ್ತೆ. ಅಲ್ಲಿ ಮೊಟ್ಟ ಮೊದಲಿಗೆ ಆಗುವಂಥದ್ದು ಮಾರಣಹೋಮ ಮರಗಳದ್ದು. ಅದರಿಂದ ಜನಗಳಲ್ಲಿ ಏನು ಮಾಡ್ತೀವಿ, ಈ ಕೆಲವರು ವನ ಮಹೋತ್ಸವವನ್ನು ಮಾತ್ರ ನಂಬ್ತಾರೆ, ನಮಗೆ ಪ್ರತಿನಿತ್ಯ ವನ ಮಹೋತ್ಸವ. ಸೊ ಅದರಿಂದ ಮಕ್ಕಳನ್ನು ಕರ್ಕೊಂಡೋಗಿ ಪಾರ್ಕ್ಗಳಲ್ಲಿ ಚಿಕ್ಕದಾದಂಥ ಕೆಲಸವನ್ನು ಪಾತಿ ಮಾಡಿಸುವಂಥದ್ದು, ಅಥವಾ ಸಸ್ಯಗಳ ಪರಿಚಯಗಳನ್ನ ಮಾಡಿಸುವಂಥದ್ದು, ಅದರ ಮುಖ್ಯಾಂಶವನ್ನು ಹೇಳುವಂಥದ್ದು. ನೃತ್ಯದ ಮುಖೇನ ನಮ್ಮಲ್ಲಿ ಸಾಹಿತ್ಯಗಳನ್ನು ರಚನೆ ಮಾಡಿ ಅದಕ್ಕೆ ಸಂಗೀತವನ್ನು ಅಳವಡಿಸಿ ಅದನ್ನು ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ಮಾಡುವಂಥದ್ದು. ಹೀಗೆ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಬರ್ತಾ ಇದ್ದೀವಿ. ಇದ್ರ ಜೊತೆಗೆ ನಿಮಗೂ ಕೂಡ ಈ ತೋಟಗಾರಿಕೆಯಲ್ಲಿ ಸಾಕಷ್ಟು ಆಸಕ್ತಿ ಇದೆ. ಅದು ಆಸಕ್ತಿ ಅಲ್ಲ, ಅಬ್ಸೆಷನ್, ಹುಚ್ಚು ಅಂತ ಹೇಳ್ಬೋದು. ಸೊ ಹುಚ್ಚು ಯಾವ ಲೆವೆಲ್ಗಿದೆ ಅಂತ ಹೇಳಿದ್ರೆ, ನನಗೆ ಎಲ್ಲಾದರೂ ಒಂದು ಹಸಿರು ಗಿಡಗಳು, ನಾನು ಇರುವ ಯಾವುದೋ ಒಂದು ದೇಶಕ್ಕೆ ಹೋಗ್ತೀವಿ, ಯಾವುದೋ ಒಂದು ಹೋಟ್ಲಲ್ಲಿ ತಂಗಿಸಿರ್ತಾರೆ ಅಥವಾ ಯಾರ್ದೋ ಮನೇಲಿ ಇರಿಸ್ತಾರೆ ಅಂದರೆ ಅಲ್ಲಿ ಏನೂ ಗ್ರೀನ್ ಇಲ್ಲ ಅಂತ ಹೇಳಿದ್ರು, ಈಗಲೂ ಮಾಡಿದ್ದೀನಿ. ಎಷ್ಟೊಂದು ಜನ ನಗ್ತಾರೆ ಈ ವಿಷಯಕ್ಕೆ. 1-2 ಗಿಡಗಳನ್ನ ತೊಗೊಂಬಂದು ಇಟ್ಕೊಂಡಿರ್ತೀನಿ ರೂಮ್, ಅಷ್ಟು ಹುಚ್ಚು ನನಗೆ. ಯಾಕಂದರೆ ಅದ್ರ ಜೊತೆ ಮಾತಾಡ್ತೀನಿ ಪರಸ್ಪರ, ಪ್ರತಿನಿತ್ಯ ಗಿಡಗಳ ಜೊತೆ ಮಾತಾಡೋದಿದೆ. ಅದರ ಜೊತೆ ಒಂದು ಸ್ನೇಹ ಅನ್ನೋದು ಹೇಗಿದೆ ಅಂತ ಹೇಳಿದ್ರೆ, ನೋಡಿ ಫೋಟೋಸ್ ಬರ್ತಾ ಇದೆ ಅದ್ರ ಬಗ್ಗೆ. ನನಗೆ ಅದೊಂದು ವಿಶೇಷವಾದಂತಹ, ಯಾಕಂದ್ರೆ ನೃತ್ಯ ಮೊದಲು ಹವ್ಯಾಸವಾಗಿತ್ತು, ಒಂದು ಹಾಬಿ ಆಗಿತ್ತು, ಅದು ವೃತ್ತಿ ಆಗೋಯ್ತು. ಸೊ ವೃತ್ತಿ ಆದ್ಮೇಲೆ ಮತ್ತೊಂದು ಹವ್ಯಾಸ ಅನ್ನೋದು ಇರಲೇಬೇಕಲ್ಲ. ನಮ್ಮ ತಂದೆ ತಾಯಿಗಿದ್ದಂತಹ ಹುಚ್ಚು ಮೊದಲು ಗಿಡ, ನಮ್ಮ ತಾಯಿಗೆ ಈಗಲೂ ಹುಚ್ಚು ಗಿಡ ಅಂದ್ರೆ, ನಮ್ಮ ತಂದೆಗೂ ಈಗಲೂ ಹುಚ್ಚು ಗಿಡ ಅಂತ ಹೇಳಿದ್ರೆ. ಹಾಗಾಗಿ ಅದೊಂದು ಆ ಹುಚ್ಚು ಅನ್ನೋದು, ನೀವು ಹೇಳಿದ್ರಲ್ಲ, ಎಲ್ಲವೂ
ರಕ್ತಗತವಾಗಿ ಅದು ಭಾಷೆ ಇರ್ಬೋದು, ಸಂಸ್ಕಾರ ಸಂಸ್ಕೃತಿ ಅಂತ ಹೇಳಿದ್ರಲ್ಲ, ಆ ಗಿಡದ ಹುಚ್ಚು ಅನ್ನೋದು ಮೋಸ್ಟ್ಲಿ ನನಗೆ ಅದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಯಾವುದೇ ದೇಶಕ್ಕೆ ಹೋದರೂ ಆ ಒಂದು ನೋಡೋದು, ಅಲ್ಲಿ ಏನು ಕಲಿಬಹುದು, ಅದನ್ನ ನನ್ನಲ್ಲಿ ನಾನು ಏನು ಅಳವಡಿಸ್ಕೋಬಹುದು ಅನ್ನೋದು ಸತತವಾಗಿ ನಡೀತಾ ಇರುತ್ತೆ. ಹಾಗಾಗಿ ಗಾರ್ಡನಿಂಗ್ ಪ್ರತಿನಿತ್ಯ ನನ್ನ ಏನು ಬೆಳಗ್ಗೆ 90 ನಿಮಿಷ ನನ್ನ ವರ್ಕೌಟ್ ಇರುತ್ತೆ. ಅದಾದ ಮೇಲೆ 1 hour ಗಾರ್ಡನಿಂಗ್ಗೆ ಸೀಮಿತ. ಎಷ್ಟು ಮನಸ್ಸಿಗೆ ಆಹ್ಲಾದಕರ ಅನ್ಸುತ್ತೆ, ಮನಸ್ಸು ಶಾಂತಗೊಳ್ಳುತ್ತೆ ಅಂದ್ರೆ ಅದನ್ನ ನೀವು ಮಾಡಿ ಅನುಭವಿಸ್ಬೇಕು, ಆ ಅನುಭೂತಿಯನ್ನ ಪಡಿಬೇಕು. ಹೇಳಿದ್ರೆ ಏನೋ ಹೇಳ್ತೀವಿ ಅಂತ ಅನ್ಸುತ್ತೆ. ನೀವು ಅವಾಗಲೇ ಇವತ್ತು ಶುರು ಮಾಡುವಾಗಲೇ ಒಂದು ಹಿತನುಡಿಯನ್ನ ಹೇಳಿದ್ರಿ, ನೋ ಲೈಫ್ ಲೆಸನ್ಸ್ ಬಟ್ ಶೋ ಇಟ್ ಅಂತ ಹೇಳಿ. ಹಾಗೆ ಅದನ್ನ ಅನುಭೂತಿ ಪಡೆದ್ರೆ ಮಾತ್ರ ಅದರ ಸವಿಯನ್ನ ಸವಿಯೋದಕ್ಕಾಗೋ ಸಾಧ್ಯ ಆಗೋದು. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನೀಡಿರುವಂತಹ ನಿಮಗೆ ಒಂದಿಷ್ಟು ಸನ್ಮಾನಗಳು, ಗೌರವಗಳು, ಪುರಸ್ಕಾರಗಳು ಖಂಡಿತ ಬಂದಿದೆ. ಯಾವ್ದು ಅಂತ ಹೇಳಿ. ನನಗೆ ಮೊಟ್ಟ ಮೊದಲ ಸನ್ಮಾನ ಅಂತ ಹೇಳಿದ್ರೆ ಏಕಲವ್ಯ ಸನ್ಮಾನ. ಅದು ಒರಿಸ್ಸಾ ರಾಜ್ಯದಲ್ಲಿ ಸಿಕ್ಕಿದಂಥದ್ದು ಮೊಟ್ಟ ಮೊದಲ ಇದು ಸನ್ಮಾನ. ಅದಾದ್ಮೇಲೆ ನೃತ್ಯ ಅಭಿನಯ ಕೌಮುದಿ ಆಂಧ್ರ ಪ್ರದೇಶದಲ್ಲಿ, ಆಮೇಲೆ ನೃತ್ಯ ಕೌಸ್ತಭಂ ಅದು ಕೂಡ ಆಂಧ್ರ ಪ್ರದೇಶದಲ್ಲಿ. 2010ರಲ್ಲಿ ನಟರಾಜ್ ಗೋಪಿಕೃಷ್ಣ ಪ್ರಶಸ್ತಿ, ಅದು ನಟರಾಜ್ ಗೋಪಿಕೃಷ್ಣ ಅವರು ಸ್ಥಾಪನೆ ಮಾಡಿದಂತಹ ಸಂಸ್ಥೆಯಿಂದ. ಅದಾದ ನಂತರ ಬೆಸ್ಟ್ ಪರ್ಫಾರ್ಮರ್ ಫಾರ್ ದ ಸೀಸನ್ ಅಂತ ಹೇಳಿ ಪೂನಾದಿಂದ ದೊರಕ್ತು. ಅದಾದಮೇಲೆ ಇಲ್ಲಿನ GCC ಮತ್ತು ಮಾಲ್ಡೀವ್ಸ್ ಕೌನ್ಸಿಲ್ ಎರಡರಿಂದ ಕೂಡ ನಮ್ಮ ಸಂಸ್ಥೆಗೆ ಬೆಸ್ಟ್ ಕಲ್ಚರ್ ರಿವೈವ್ಡ್ ಇನ್ಸ್ಟಿಟ್ಯೂಷನ್ ಅಂದರೆ ಟ್ರಾವೆಲ್ ಪುರಸ್ಕಾರವನ್ನು ಕೊಟ್ಟರು. ಅದಾದ ನಂತರ ಉತ್ತಮ ಯುವ ನೃತ್ಯ ಆಚಾರ್ಯ ಪ್ರಶಸ್ತಿಗಳು 2 ಸಲ ದೊರಕ್ತು. ಹೀಗೆ ಸಣ್ಣ 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 ಸನ್ಮಾನಗಳು ದೊರಕ್ತಾ ಬಂತು. ಹಾಗೆಯೇ ಈ ವರ್ಷ 2024ರಲ್ಲಿ ಹಾಸನ ಜಿಲ್ಲೆಯ ರಿಪಬ್ಲಿಕ್ ಅಥವಾ ಗಣತಂತ್ರೋತ್ಸವ ದಿನದಲ್ಲಿ ಗಣತಂತ್ರ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದರು. ಸನ್ಮಾನ ತಗೊಂಡು ಏನು ಒಂದು ಹಿರಿಮೆ ಅಥವಾ ಅದನ್ನು ಕಿರೀಟವಾಗಿ ಧರಿಸಿಲ್ಲ, ಯಾಕಂದರೆ ಇನ್ನೂ ನನಗೆ ಪರಿಪೂರ್ಣ ಅನಿಸಿಲ್ಲ. ಯಾಕಂದರೆ ಇನ್ನು ಕಲಿಕೆ ಸಾಕಷ್ಟಿದೆ, ಕೆಲಸ ಮಾಡುವಂತಹ ಇನ್ನು ವೈಖರಿಗಳು ಸಾಕಷ್ಟಿದೆ, ಮತ್ತು ಮುಂದಿನ ದಿನಗಳಿಗೆ ಆಯ್ಕೆ ಮಾಡಿಕೊಂಡಿರುವಂತಹ ಅಥವಾ ರೂಪ ಮಾಡಿಕೊಂಡಿರುವಂತಹ ಕೆಲಸಗಳನ್ನು ನಿಭಾಯಿಸೋದು ಜಾಸ್ತಿ ಇದೆ. ಆಮೇಲೆ ಯಾವತ್ತೂ ಕೂಡ ಈ ಪ್ರಶಸ್ತಿಗಳು ಅಂತ ಹೇಳ್ತಾರೆ, ಎಷ್ಟೊಂದು ಜನ ನೋಡ್ತೀವಿ, ಇವತ್ತು ಪ್ರಶಸ್ತಿ ಬಂತು, ಅದು ಬಂತು, ಇದು ಬಂತು, ಪೇಪರಲ್ಲಿ ಹಾಕಿಸ್ಕೊ, ಮೀಡಿಯಾಗೆ ಹಾಕಿಸ್ಕೊ. ನಾನು ಯಾವತ್ತೂ ಅದನ್ನು ಮಾಡಲಿಲ್ಲ. ಪೇಪರ್ಗೆ ಹಾಕಿಸ್ಕೊಳ್ಳೋದೆಲ್ಲ ಯಾವತ್ತೂ ಬಂದಿರಲಿಲ್ಲ. ಯಾಕೆಂದರೆ ಮನೇಲಿ ನಮ್ಮ ಮೊಟ್ಟ ಮೊದಲಿಗೆ ಪ್ರಶಸ್ತಿ ಬಂದಾಗ ಮನೆಗೆ ಹೋಗಿ ಹೇಳಿದೆ, ಬಂತು ನೋಡಿ ಇದಲ್ಲ, ಓ ಇಷ್ಟೇನಾ, ಇದು ಮುಂದೆ ಏನು ಅಂತ ಕೇಳುವಂಥ ಪರಿಸ್ಥಿತಿ. ಸಾರಿ. ಸೊ ಹಾಗಾಗಿ ಯಾವುದೇ ಪ್ರಶಸ್ತಿಗಳು ಬಂದಾಗಲೂ ನನಗೆ ಅದೇನು ಇನ್ನೂ ಸಾಧನೆ ಮಾಡಿದ್ದೀವಿ ಅಂತ ಅನಿಸಿಲ್ಲ. ಯಾಕಂದರೆ ಇವತ್ತು ನೋಡ್ತೀವಿ, ತುಂಬ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿರ್ತಾರೆ, ಎಲೆಮರೆಕಾಯಿಗಳಾಗಿ ಗುರುತಿಸ್ಕೊಳ್ಳೋದೇ ಇಲ್ಲ ಅವ್ರುಗಳು. ಹೇಳ್ತಾರೆ ಅವರು, ನೋಡು ಪ್ರಶಸ್ತಿ ಬರಲಿ ಅಂತ ಮಾಡೋ ಕೆಲಸಗಳೇ ಅಥವಾ ಪ್ರಶಸ್ತಿ ಬರಲಿ ಅಂತಲೇ ಕೆಲಸ ಮಾಡೋರು ಒಂದಿಷ್ಟು ಜನ ಇದ್ದಾರೆ. ನಾವು ಮಾಡುವ ಕೆಲಸ ಸಮಾಜಕ್ಕೆ ಒಪ್ಪಿ, ಸಮಾಜ ಮುಖಿಗಳು ಅದನ್ನು ಒಪ್ಪಿ ನಮ್ಮನ್ನು ಗುರುತಿಸ್ಕೊಳ್ತಾರಲ್ಲ, ಅವ್ರು ಗುರುತಿಸ್ತಾರಲ್ಲ, ಅವತ್ತು ಅದು ನಿಜವಾದ ಸನ್ಮಾನ ಅಂತ ಹೇಳಿರೋದು ಕಿವಿಗಿದೆ. ಯಾರು ಅಂತ ಈಗ ಹೇಳಲ್ಲ, ಬಟ್ ಅದು ನನಗೆ ಯಾವತ್ತೂ ಕೂಡ ಅದು ತಲೆಗೆ ಇರಲಿಲ್ಲ. ಅಥವಾ ಪ್ರಶಸ್ತಿ ಹಿಂದೆ ಓಡಬೇಕು ಅಥವಾ ಪ್ರಶಸ್ತಿಗಳನ್ನ ಅಪ್ಲೈ ಮಾಡಿ ತಗೊಳ್ಳೋವಂಥ ಒಂದು ಪರಿಸ್ಥಿತಿ ಇದೆ. ಈಗ ಎಲ್ಲ ಕಡೆ ನೋಡಿದ್ದೀವಿ, ಪ್ರಶಸ್ತಿ ಬೇಕು ಅಂದರೆ ಅದಕ್ಕೆ ಅಪ್ಲೈ ಮಾಡ್ತಾರೆ, ಅಪ್ಲೈ ಮಾಡಿ ಅದನ್ನು ಪ್ರೊಸೆಸ್ ಮಾಡ್ತಾರೆ, ಮಾಡಿದ್ಮೇಲೆ ನಿಮಗೆ ಹೌದು ಯುವರ್ ಯೋಗ್ಯತೆ ಇದೆ, ನಿಮಗೆ ಅರ್ಹರು ನೀವು ಅಂತ ಹೇಳಿ ಪ್ರಶಸ್ತಿ ಕೊಡುವಂತಹ. ಇಲ್ಲ ಸರ್, ಬಹಳ ಖುಷಿ ಆಯಿತು ನಿಮ್ಮೆಲ್ಲ ಮಾತುಗಳನ್ನು ಕೇಳಿದಾಗ. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಮತ್ತಷ್ಟು ಮಗದಷ್ಟು ಸಾಧನೆ ನಿಮ್ಮಿಂದ ಆಗಲಿ ಅನ್ನುವಂತಹ ಅಭಿಲಾಷೆ ನಮ್ಮದು. ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ತಮಗೆ ಅನಂತ ತುಂಬ ಧನ್ಯವಾದಗಳು ಸಂಧ್ಯಾ ಅವರೇ. ನಿಮ್ಮ ಜೊತೆಗೆ ಮತ್ತು ದೂರದರ್ಶನದಲ್ಲಿ ಇವತ್ತು ಮಾತಾಡಿದ್ದು ನನಗೆ ಐ ಥಿಂಕ್ ಈ ಒಂದು ಗುಂಗನ್ನು ಇಳಿಸ್ಕೊಳ್ಳೋದು ಇನ್ನು ಅಟ್ಲೀಸ್ಟ್ ಇನ್ನೊಂದು ತಿಂಗಳು ಇರೋದಿಲ್ಲ. ಇಲ್ಲಿ ದೂರದರ್ಶನ ನನಗೆ ಸಾಕಷ್ಟು ಸಹಾಯ ಮಾಡಿದೆ ಈ ರೀತಿಯಲ್ಲಿ ಜನಗಳಿಗೆ ಪರಿಚಯ ಮಾಡಿಸಿ. ಅಂದರೆ ನನ್ನ ನೃತ್ಯ ಪ್ರದರ್ಶನದಿಂದ ಹಾಗೂ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಸಂದರ್ಶನವನ್ನು ಮಾಡಿ ನನಗೊಂದು ವಿಶೇಷ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಇಲ್ಲಿ ತೊಡಗಿದಂತಹ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ತಮಗೆ ಮುಖ್ಯವಾಗಿ ಅನಂತ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ವೀಕ್ಷಕರೇ, ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಆಸೀನರಾದಂತಹ ಅತಿಥಿಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ಸರ್ವರಿಗೂ ಶುಭ ದಿನ. ನಮಸ್ಕಾರ. ವಾರದಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮದ ಕುರಿತು ಒಂದೆರಡು ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನ. ನಗರದಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳು
ಇದೇ ಭಾನುವಾರ ಅಂದರೆ 19ನೇ ತಾರೀಕು ಮೇ 19ನೇ ತಾರೀಕು ನಗರದ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ವೀರಲೋಕ ವತಿಯಿಂದ 7 ಕೃತಿಗಳ ಲೋಕಾರ್ಪಣಾ ಸಮಾರಂಭ ನಡೆಯುತ್ತೆ. ತಾವೆಲ್ಲರೂ ಕೂಡ ಬೆಳಗ್ಗೆ ಈ ಕಾರ್ಯಕ್ರಮಕ್ಕೆ 10 ಗಂಟೆಗೆ ಸರಿಯಾಗಿ ಬಂದರೆ ಲೋಕಾರ್ಪಣೆ ಆಗುವಂತಹ ಪುಸ್ತಕಗಳನ್ನು ತಾವು ಓದಬಹುದು. ಸಾಹಿತ್ಯ ಲೋಕ ಎಷ್ಟು ಬೆಳೀತಿದೆ ಅಂತ ಹೇಳಿ ಈ ಮುಖೇನ ತಾವು ಗಮನಿಸಬಹುದು. ಇನ್ನೊಂದು ಕಾರ್ಯಕ್ರಮ ಏನಿದೆ ಅಂತಂದರೆ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿ ವತಿಯಿಂದ 4 ತಂತಿ ಅನ್ನುವಂತಹ ಜನಪದ ಭಾವಗೀತೆಗಳ ಗಾಯನ ಕಾರ್ಯಕ್ರಮ ಮೇ 19ರ ಭಾನುವಾರ ಸಂಜೆ 6 ಗಂಟೆಗೆ ಕಮಲಾನಗರದ KEA ಪ್ರಭಾತ್ ರಂಗಮಂದಿರದಲ್ಲಿ ನಡೆಯುತ್ತೆ. ಇದಕ್ಕೂ ತಾವು ಭಾಗವಹಿಸ್ಬೋದು. ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಇನ್ನೊಂದು ಕಾರ್ಯಕ್ರಮದ ಬಗ್ಗೆ ನಾವು ತಿಳಿಸೋದಾದರೆ ಉಪ್ಪಿನ ಕುದುರು ಗೊಂಬೆಯಾಟ ಅಕಾಡೆಮಿ ವತಿಯಿಂದ ವಿಶೇಷವಾದಂತಹ ಕಾರ್ಯಕ್ರಮ ಭಜನ್ ಸಂಧ್ಯಾ ಕಾರ್ಯಕ್ರಮ ಬೊಂಬೆ ಮನೆ ಉಪ್ಪಿನ ಕುದುರು ಸಂಜೆ 4 ಗಂಟೆಗೆ ನಡೆಯುತ್ತೆ. ಭಜನ್ ಸಂಧ್ಯಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ಬೋದು. ಇದು ಈ ವಾರದಲ್ಲಿ ನಡೆಯುವಂತಹ ಅಂದರೆ 19ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮದ ವಿವರ. ಧನ್ಯವಾದಗಳು.